Hello, Namaskara. Nanim Arpita Abhishek. Welcome back to my YouTube channel. Ivattu it's December 9th. Namdu wedding anniversary. 2 ವರ್ಷ ಆಯ್ತು ಮದುವೆ ಆಗಿ ಅಂಡ್ ತುಂಬಾ ಜನ ಈ 2 ವರ್ಷದಲ್ಲಿ ನನ್ನ ಮದುವೆ ರಿಲೇಟೆಡ್ ಒಂದಷ್ಟು ಕ್ವೆಶ್ಚನ್ಸ್ ಕೇಳಿದ್ದೀರಾ. ಯಾವತ್ತೂ ಕೂತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಇಟ್ ವಾಸ್ ಜಸ್ಟ್ ಅನ್ ಇನ್ಸ್ಟೆಂಟ್ ಥಾಟ್. ಪಾಪು ಇವಾಗ ಜಸ್ಟ್ ಮಲ್ಕೊಂಡ್ಲು. ನಂಗೆ ಗೊತ್ತು ಇನ್ನೊಂದು ಅರ್ಧ ಗಂಟೆ ಅಟ್ಲೀಸ್ಟ್ ಅವಳು ಎದೋಳಲ್ಲ ಅಂತ. ಸೊ ಹಾಗಾಗಿ ಬಂದು ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಆಲ್ಬಮ್ ನೋಡಬೇಕು ಮದುವೆದು ಅಂತ ಅನಿಸ್ತಾ ಇತ್ತು. ಆ್ಯಕ್ಚುಲಿ 1.5 ವರ್ಷ ಆದಮೇಲೆ ನನ್ನ ಮಗು ಹುಟ್ಟೋದು ಒಂದು ಸ್ವಲ್ಪ ದಿನ ಮುಂಚೆ ನಮಗೆ ಮದುವೆ ಆಲ್ಬಮ್ ಸಿಕ್ಕಿದ್ದು. ಸ್ವಲ್ಪ ನಂದು ಮಿಸ್ಟೇಕ್ ಇದೆ, ಬಿಕಾಸ್ ನಾನು ಫೋಟೋಸ್ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಲೇಟ್ ಆಯಿತು. ಆಲ್ಮೋಸ್ಟ್ 5,000 ಫೋಟೋಸ್ ಇತ್ತು. ಅದರಲ್ಲಿ ಅವ್ರು ಒಂದು 500 ಫೋಟೋಸ್ ಸೆಲೆಕ್ಟ್ ಮಾಡಿಕೊಡಿ ಅಂತಂದರೆ ತುಂಬ ಕಷ್ಟ ಆಗೋಯ್ತು. ಸೊ ಹಾಗಾಗಿ ಅದು ಡಿಲೇ ಆಯಿತು, ಅವ್ರು ಕೊಡೋದು ಡಿಲೇ ಆಯಿತು. ಸೊ 2 ಆಲ್ಬಮ್ ಇದೆ. ನಾನು ಆಲ್ಬಮ್ ನೋಡ್ಕೊಳ್ತಾ ಏನೇನೆಲ್ಲ ತಲೆಗೆ ಬರುತ್ತೆ ಅದನ್ನು ಹೇಳ್ತೀನಿ. ಸೊ ಇದು ಒಂದು ಆಲ್ಬಮ್ ಇದೆ. ಆ್ಯಂಡ್ ಅಪ್ಪ ಎಷ್ಟು ಭಾರ ಇದೆ ಗೊತ್ತಾ, ಇದು ಒಂದು ಆಲ್ಬಮ್ ಇದೆ. ಸೊ ಐ ಥಿಂಕ್ ಫಸ್ಟ್ ಇವೆಂಟ್ಸ್ದೆಲ್ಲ ಇದರಲ್ಲಿದೆ. ಫಸ್ಟ್ ಇವೆಂಟ್ ನಮ್ದಾಗಿದ್ದು ಬಂದು ದೀಪದ ಶಾಸ್ತ್ರ. ಬೈ ದ ವೇ ನಾನು ಏನಾದರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಏನು ಬೇಜಾರು ಮಾಡ್ಕೊಬೇಡಿ, ರೆಡಿ ಅಂತೂ ಆಗಿಲ್ಲ, ಹಾಗೆ ಬಂದು ಕೂತಿದ್ದೀನಿ. ಆ್ಯಂಡ್ ವಾಯ್ಸ್ ಸ್ವಲ್ಪ ಬೇರೆ ಥರ ಕೇಳಿಸ್ಬಹುದು, ಬಿಕಾಸ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅದಕ್ಕೆ. ಹಾಂ, ಓಕೆ. ಸೊ ಫಸ್ಟು December 2nd ನಮ್ಮದು ದೀಪದ ಶಾಸ್ತ್ರ ಇದ್ದಿದ್ದು. ಇಟ್ ವಾಸ್ ಅ ವೆರಿ ಸ್ಮಾಲ್ ಇವೆಂಟ್ ಮನೇಲಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮದುವೆ ಹೆಂಗಾಯಿತು ಅಂತ ಇವತ್ತಿಗೂ ಎಲ್ರಿಗೂ ಒಂಥರ, ಅಂದರೆ ಏನು ಶಾಸ್ತ್ರ ಅವ್ರ ಮನೆಗೆ ಬರೋದು, ಇವ್ರ ಮನೆಗೆ ಬರೋದು, ಇದು ಏನೂ ಆಗಿಲ್ಲ. ಬಿಕಾಸ್ ನಮ್ಮ ನಳಿ ಆಂಟಿ ಗೊತ್ತಲ್ಲ, ಸೂಪರ್ ಕೂಲು. ಸೊ ಅವ್ರು ಫಸ್ಟೇ ಹೇಳ್ಬಿಟ್ರು, ನೀವಿಬ್ಬರೇ ಹೆಣ್ಮಕ್ಳು ಇರ್ತೀರಾ, ನಿಮಗೆಲ್ಲ ಮನೆಯೆಲ್ಲ ಇವಾಗ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದರೆ ನಾವು ಒಂದಷ್ಟು ಮನೆ ಕ್ಲೀನ್ ಮಾಡಬೇಕು, ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಇದೆಲ್ಲ ಸ್ಟ್ರೆಸ್ ಇರುತ್ತೆ ಅಲ್ವಾ. ಸೊ ಆಂಟಿ ವಾಸ್ ಲೈಕ್ ಎಲ್ಲ. ಆ್ಯಂಡ್ ಮೇಜರ್ ನನ್ನ ಮದುವೆದು ಏನೇನು ಇತ್ತು ಎಲ್ಲನೂ ಒಂದು 75 to 80% ನಾನು ಒಬ್ಬಳೇ ಮಾಡಿರೋದು. ಫ್ರಮ್ ಡೆಕೋರೇಷನ್ ಸೆಲೆಕ್ಷನ್, ಹಾಲ್ ಸೆಲೆಕ್ಷನ್, ಆಮೇಲೆ ಪ್ರತಿಯೊಂದು ಹಾಲ್ಗಳಿಗೂ ಹುಡುಕಿ ಫೋನ್ ಮಾಡಿ ಮಾತಾಡಿ ಫೈನಲೈಸ್ ಮಾಡಿದ್ದು ನಾನೇ. ಆಮೇಲೆ ಬಟ್ಟೆ ಯಾವ ಥರ ಇರಬೇಕು, ಹೆಂಗಿರಬೇಕು, ಜುವೆಲ್ಸ್ ಇರ್ಬೋದು, ಪ್ರತಿಯೊಂದು ಸಣ್ಣ ವಿಷಯ, ಒಂದು ಹಾರ ಹೆಂಗಿರಬೇಕು, ಮ್ಯಾಚಿಂಗು, ಪ್ರತಿಯೊಂದು ನಾನೇ ಕೂತು ಮಾಡಿದ್ದು. ಆ್ಯಂಡ್ ಎಲ್ಲ ಕಡೆನೂ ನಾನೇ ಓಡಾಡ್ತಾ ಇದ್ದೆ. ನಮ್ಮ ಡ್ಯಾಡಿ ಆ್ಯಕ್ಚುಲಿ ಎಲ್ಲದಕ್ಕೂ ನನಗೆ ಫೋನ್ ಮಾಡೋರು ಪಾಪ. ಬಿಕಾಸ್ ನನಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ಒಂದು ಕಾರ್ಡ್ ಪ್ರಿಂಟ್ ಮಾಡೋದ್ರಿಂದ ಹಿಡಿದು ಇಲ್ಲಿಂದ ಹೋಗಿ ನಾನೇ ಸೆಲೆಕ್ಟ್ ಮಾಡಿ ಅಲ್ಲಿ ನಿಂತ್ಕೊಂಡು ಮಾಡಿಸ್ಕೊಂಡು ಬಂದಿದ್ದು ಎಲ್ಲ ಹಿಂಗೆ ನಾನೇ ಇದ್ದೆ. ಸೊ ಹಾಗಾಗಿ ಆಂಟಿ ಇನ್ನೂ ನಿನಗೆ ಪಾಪ ಸ್ಟ್ರೆಸ್ ಬೇಡ, ನಾವು ಅದಕ್ಕೆಲ್ಲ ಏನು ಬರಲ್ಲ ಅಂತ. ಬಟ್ ನಮ್ಮಪ್ಪ ಸ್ವಲ್ಪ ಪೂಜೆ ಪುನಸ್ಕಾರ ಇದೆಲ್ಲ ಜಾಸ್ತಿ. ಸೊ ದೀಪದ ಶಾಸ್ತ್ರ ಎಲ್ಲ ಬರಲೇಬೇಕು, ಹೂ ಮುಡ್ಸಿ ಹೋಗಬೇಕು ಅಂತೆಲ್ಲ ಹೇಳಿದ್ದಕ್ಕೆ ನಾವೊಂದು ಸ್ವಲ್ಪ ಜನ ಬರ್ತೀವಿ, ಏನು ಊಟ ಗೀಟ ಏನು ಬೇಡ ಅಂತ ಹೇಳಿದರು. ಬಟ್ ದೆನ್ ಅಪ್ಪ ಇಲ್ಲ ಅಂತ ಹೇಳಿ ಊಟಕ್ಕೆ ಸಣ್ಣದಾಗಿ ಅರೇಂಜ್ ಮಾಡಿದ್ರು. ಸೊ ಸಂಜೆ ಅವ್ರು ಬಂದು ಅದೇನು ಶಾಸ್ತ್ರ ಇದೆ ಸಣ್ಣ ಪುಟ್ಟದ್ದು ಮುಗಿಸಿ ಊಟ ಮಾಡಿಕೊಂಡು ಹೋದರು. ಸೊ ದ್ಯಾಟ್ ವಾಸ್ ಅಂದರೆ ಬೇಡ ಇವ್ರು ಬೇಕು ಇವ್ರು ಬೇಡ ಅಂದ್ಕೊಂಡು ಸಡನ್ ಆಗಿ ಫಿಕ್ಸ್ ಆಗಿದ್ದು. ಸೊ ನನಗೆ ಅದಕ್ಕೇನು ಪ್ಲ್ಯಾನ್ ಮಾಡಿ ಡೆಕೋರೇಷನ್ ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಮನೇಲಿ ಯಾವುದೋ ಒಂದು ಸೀರೆ ತೊಗೊಂಡಿದ್ದೆ, ಅದನ್ನೇ ಸರಿ ಅಂತ ಜೈ ಅಂತ ಉಟ್ಕೊಂಡು ನಾನೇ ರೆಡಿಯಾಗಿ ಕುತ್ಕೊಂಡಿದ್ದೆ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಆ ಇವೆಂಟ್ಗೆ ಅಭಿ ಬಂದಿರಲಿಲ್ಲ ನಮ್ಮ ಮನೆಗೆ. ಸೊ ಹಾಗಾಗಿ ನಾನು ಟೀ ಕಾಫಿ ಕೊಡೋದು ಎಲ್ಲ ಏನೂ ನಡೀಲಿಲ್ಲ. ಮನೆಯವ್ರಿಗೆಲ್ಲ ಕೊಟ್ಟೆ, ಬಟ್ ಅಭಿಗೆ ಕೊಡೋದು ಅವೆಲ್ಲ ಏನೂ ಸೀನ್ ಆಗಲಿಲ್ಲ. ಆ್ಯಂಡ್ ಕೊಟ್ಟಿದ್ದಿದ್ರು ಏನೂ ಮೇಜರ್ ಡಿಫ್ರೆನ್ಸ್ ಇರ್ತಾ ಇರಲಿಲ್ಲ ಅನ್ಸುತ್ತೆ ಮುಂಚೆಯಿಂದ ನೋಡಿದ್ರಿಂದ. ಸೊ ದಿಸ್ ವಾಸ್ ಅಬೌಟ್ ನಂದು ಏನು ಹೂ ಮುಡ್ಸೋ ಶಾಸ್ತ್ರದ್ದು. ಅದರಲ್ಲಿ ನಾನು ಇದು ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕ್ ಬರುತ್ತಲ್ಲ, ಅದರಲ್ಲೇ ಕ್ರೇಪ್ ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೆ. ಅದು 8,000 8,500 ಏನೋ ಇತ್ತು. ಅದಾದಮೇಲೆ ಬ್ಲೌಸು ನಮ್ಮ ಮನೆ ಹತ್ರನೇ ಎಲ್ಲೋ ಸ್ಟಿಚ್ ಮಾಡಿಸಿದೆ. ಐ ಥಿಂಕ್ ಒಂದು 3,000 ಏನೋ ತೊಗೊಂಡ್ರು ಅಂತ ಅನಿಸುತ್ತೆ. ಚೆನ್ನಾಗಿ ಹೊಲ್ಕೊಟ್ಟಿದ್ರು. ಆಮೇಲೆ ಅಷ್ಟೇ, ಇನ್ನೇನು ಹಾಕಿರಲಿಲ್ಲ ಅನಿಸುತ್ತೆ. ಅದರಲ್ಲಿ ಒಂದು ಜುವೆಲ್ ಹಾಕ್ಕೊಂಡಿದ್ದೆ, ಅದನ್ನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಚೋಕರ್ ಮತ್ತು ಜುಮ್ಕಿ ಎಲ್ಲರೂ ಕೇಳ್ತಾ ಇರ್ತೀರಲ್ವ, ದಟ್ ಈಸ್ ಮೈ ಫಸ್ಟ್ ಗೋಲ್ಡ್ ಅಂತ ತೊಗೊಂಡಿದ್ದು ಅದೇ. ಸೊ ಅದು ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ಅಷ್ಟೇ. ಅದಾದಮೇಲೆ ಇದರಲ್ಲಿ ಒಂದೊಂದೇ ಇದೆ. ಸೊ ಅದಾದಮೇಲೆ ಈ ಇವೆಂಟ್ಸ್ದೆಲ್ಲ ಫೋಟೋ ಇದೆ. ಸೊ ಫಸ್ಟ್ ನಮ್ದಾಗಿದ್ದು December 6th ನಮ್ಮದು ಏನು ಕಾಕ್ಟೈಲ್ ಪಾರ್ಟಿ ಇದ್ದಿದ್ದು. ಸೊ ಕಾಕ್ಟೈಲ್ ಆಮೇಲೆ ಹಾಕಿದ್ದಾರೆ. ಫಸ್ಟು
ಬಳೆ ಶಾಸ್ತ್ರ ಅಲ್ಲ ಏನದು ಹಳದಿ ಶಾಸ್ತ್ರದ ಹಾಕ್ಬಿಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ಇಲ್ಲಿಂದ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ನಮ್ಮದು ಏನು ಮೆಹಂದಿ ಇವೆಂಟು. ನಾನು ಆ್ಯಕ್ಚುಲಿ ತಲೆ ಉಪಯೋಗಿಸ್ಬಿಟ್ಟು ಹಿಂದಿನ ದಿನ ರಾತ್ರಿನೇ ಈವ್ನಿಂಗೇ ಮೆಹಂದಿ ಹಾಕ್ಸ್ಕೊಂಬಿಟ್ಟೆ. ಸೊ 5ನೇ ತಾರೀಕು ಡಿಸೆಂಬರ್ 5th ಈವ್ನಿಂಗ್ ಬಂದು ಮನೆಗೆ ನನಗೆ ನಮ್ಮ ಅಕ್ಕಗೆ ಇಬ್ರಿಗೂ ಮೆಹಂದಿ ಹಾಕೋದು ಶುರು ಮಾಡಿದ್ದು. ಪ್ರಾಬಬ್ಲಿ ಒಂದು 6-6:30 ನಾವು ಮೆಹಂದಿ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ ಹಾಕೋಕ್ಕೆ, ಕೈಗೆ ಕಾಲಿಗೆ. 1-1:30 ಆಯಿತು ನೈಟ್ ಮುಗಿಯೋದು. ಪಾಪ ಅವರು ಟೀಮ್ ಏನು ಬಂದಿದ್ರು, ಗೀತಾಂಜಲಿ ಅಂತ ಅವ್ರ ಹೆಸರು. ಸೊ ಚೆನ್ನಾಗೆ ಎಲ್ಲ ಮಾತಾಡಿಕೊಂಡು ಫುಲ್ ಕ್ಲೋಸ್ ಆಗೋದ್ವಿ ನಾವು. ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಬಟ್ ನಾವೆಲ್ಲ ಚೆನ್ನಾಗೆ ಕ್ಲೋಸ್ ಆಗಿ ಮಾತಾಡಿಕೊಂಡು ಹಾಕಿಸ್ಕೊಂಡಿದ್ದು. ಆ್ಯಂಡ್ ಅವತ್ತಿನ ರಾತ್ರಿ ನಂಗೆ ಇನ್ನೂ ನೆನಪಿದೆ, 2 ಕೈ ಕಾಲೆಲ್ಲ ಮೆಹಂದಿ ಇದ್ದಿದ್ದರಿಂದ ನಮ್ಮ ಅಪ್ಪನೇ ನನಗೆ ನಮ್ಮ ಅಕ್ಕಗೆ ಊಟ ಮಾಡಿಸಿದ್ರು. ನೈಟ್ ಆರ್ಡರ್ ಮಾಡಿ ಊಟ ಮಾಡಿದ್ದು ಎಲ್ಲರೂ. ಸೊ ಅದು ದ್ಯಾಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ನೆನಪಿದೆ, ಅಪ್ಪನೇ ಊಟ ಮಾಡಿಸಿದ್ದು. ಸೊ ಯಾಕೆ ಅಂತಂದರೆ ನಾನು ಹಿಂದಿನ ದಿನನೇ ಯಾಕೆ ಹಾಕ್ಸ್ಕೊಂಡೆ ಅಂದರೆ, ನೆಕ್ಸ್ಟ್ ಡೇ ನಂಗೆ ಗೊತ್ತಿತ್ತು ಅಲ್ಲಿ ಕಾಕ್ಟೈಲ್ ಪಾರ್ಟಿಗೆ ಹೋದರೆ ಫುಲ್ ಮಜಾ ಮಾಡ್ಬೇಕು. ನಾನಂತೂ ಫುಲ್ ಚಿಂದಿ ಚಿತ್ರಾನ್ನ ಮಾಡ್ಬೇಕು, ಡ್ಯಾನ್ಸ್ ಆಡಬೇಕು ಅಂತ ಫಿಕ್ಸ್ ಆಗೋಗುತ್ತೆ. ಸೊ ಅಲ್ಲಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ರೆ ಒಂದು ಬಟ್ಟೆ ಹಾಳಾಗುತ್ತೆ, ಇನ್ನೊಂದು ನಾನು ಮೆಜಾರಿಟಿ ಆಫ್ ದ ಟೈಮ್ ಕೂತೇ ಇದ್ರೆ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ ನನ್ನ ಇವೆಂಟಲ್ಲಿ ಅಂತ ಹೇಳ್ಬಿಟ್ಟು ಹಿಂದಿನ ದಿನನೇ ನಾನು ಅಕ್ಕ ಹಾಕಿಸ್ಕೊಂಡ್ಬಿಟ್ವಿ. ಸೊ ಅವತ್ತು ನೆಕ್ಸ್ಟ್ ಡಿಸೆಂಬರ್ 6th ಈವ್ನಿಂಗ್ ಅಲ್ಲಿ ಹೋಗಿ ನಮ್ಮದು ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು. ಸೊ ಅಬೌಟ್ ದಿ ಡ್ರೆಸ್, ನನ್ನ ಕಾಸ್ಟ್ಯೂಮ್ ಆ್ಯಕ್ಚುಲಿ ಎಲ್ಲರಿಗೂ ನನ್ನ ಮೆಹಂದಿ ಕಾಕ್ಟೇಲ್ ಇವೆಂಟ್ದು ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಐ ವಾಸ್ ವೆರಿ ಸ್ಪೆಸಿಫಿಕ್. ನಾನು ಒಂದು ಫೋಟೋ ತೋರಿಸ್ಬಿಟ್ಟು ನಂದು ಎಲ್ಲ ಮದುವೆ ಇವೆಂಟ್ದು ಡಿಸೈನ್ ಮಾಡಿದ್ದು ಬೃಂದಾ ಗೌಡ ಅಂತ. ಶಿ ಈಸ್ ಅ ಸೆಲೆಬ್ರಿಟಿ ಡಿಸೈನರ್, ನಮ್ಮ ಅಕ್ಕದು ಫ್ರೆಂಡು. ಸೊ ಹಾಗಾಗಿ ನಾನು ಹುಡುಕ್ತಿದ್ದೆ ಯಾರನ್ನಪ್ಪ ಎಲ್ಲಪ್ಪ ಮಾಡಿಸೋದು ಅಂತ. ಸೊ ಪಟ್ಟಂತ ಅವ್ರ ತಲೆಗೆ ಬಂದರು. ಅವ್ರಿಗೆ ಒಂದಿನ ಮೆಸೇಜ್ ಮಾಡಿದೆ, ಐ ಥಿಂಕ್ 2-3 months ಬಿಫೋರ್ ನನ್ನ ವೆಡ್ಡಿಂಗ್. ಅವರು ಅಪ್ಪು ನೀನು ಸ್ಟುಡಿಯೋಗೆ ಬಾ, ನಾವು ಡಿಸ್ಕಸ್ ಮಾಡಿ ಹೆಂಗೆ ಏನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಒಂದು ಡೇಟ್ ಫೈನಲ್ ಮಾಡ್ಕೊಂಡು ಹೋಗಿ ಕುತ್ಕೊಂಡಿದ್ದು. ಸೊ ಆವಾಗ ನಂದು ಏನೇನು ತಲೆಯಲ್ಲಿದೆ ಅವರೇ ಒಂಚೂರು ಇನ್ಪುಟ್ಸ್ ಕೊಟ್ಟು ಎಲ್ಲ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿದ್ದು. ಆ್ಯಂಡ್ ಪಾಪ ಪ್ರತಿಯೊಂದಕ್ಕೂ ಅವ್ರು ಕೇಳ್ಕೊಂಡು ಮಾಡಿದ್ರು. ಆ್ಯಂಡ್ ಈ ಔಟ್ಫಿಟ್ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಯಾಕೆಂದರೆ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ಕಾನ್ಸೆಪ್ಟ್ ತೋರಿಸ್ದೆ. ಈ ಸ್ಕರ್ಟ್ ಏನಿದೆ ಪ್ರತಿಯೊಂದು ಡೀಟೇಲಿಂಗ್ ಆ್ಯಕ್ಚುಲಿ ಈ ಔಟ್ಪುಟ್ ಬಟ್ಟೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಅವರು ಬೇರೆ ಕಡೆ ಎಲ್ಲಿಂದನೋ, ಹೈದ್ರಾಬಾದು ಎಲ್ಲೋ ಗೊತ್ತಿಲ್ಲ, ಅಲ್ಲಿಂದ ಸೋರ್ಸ್ ಮಾಡಿದ್ದು. ಅವತ್ತು ನಾನು ಮಲ್ಕೊಂಡಿದ್ದೆ ಆ್ಯಂಡ್ ಅವ್ರ ಹುಡುಗ ಅಲ್ಲಿ ಹೋಗಿದ್ರಂತೆ ಬಟ್ಟೆ ಸೋರ್ಸ್ ಮಾಡೋಕ್ಕೆ. ಒಂದಷ್ಟು ಪಿಕ್ಚರ್ಸ್ ಕಳಿಸಿದ್ರು, ಅಪ್ಪು ಚೆನ್ನಾಗಿರುತ್ತೆ ಅಂದರೆ ಸರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟೆ. ಆಮೇಲೆ ನಂಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಅಂದರೆ ಅಲ್ಲಿ ಫೋಟೋ ಅವ್ರು ಕಳಿಸಿರೋದ್ರಲ್ಲಿ ಕತ್ಲೆಲ್ಲ ಇತ್ತಲ್ಲ, ಸ್ವಲ್ಪ ಕಲರ್ ಬೇರೆ ಇತ್ತು. ನಾನು ಅಯ್ಯೋ ಇದು ಏನಪ್ಪ ಆಗೋಯ್ತು, ನಿದ್ದೆ ಕಣ್ಣಲ್ಲಿ ನಾನು ಹಿಂಗೆ ಮಾಡಿಬಿಟ್ಟೆ. ಅವರು ಹೇಳ್ತಾ ಇದ್ದಾರೆ ಅಪ್ಪು ತಲೆ ಕೆಡಿಸ್ಕೊಂಬೇಡ, ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ. ನನಗೆ ಅಲ್ಲಿ ಹೋಗಿ ನೋಡೋವರೆಗೂ ಏನೋ ಒಂಥರ ಈ ಔಟ್ಫಿಟ್ ಭಯ ಅನಿಸ್ತಾಯಿತ್ತು. ಬಟ್ ಇದೆಲ್ಲ ಪ್ರತಿಯೊಂದು ಚುಮ್ಕಿ ವರ್ಕ್ ಎಲ್ಲ ಅವರೇ ಕೈಯಲ್ಲಿ ಡಿಸೈನ್ ಮಾಡಿರೋದು. ಆ್ಯಂಡ್ ಬ್ಲೌಸು ಹಿಂದೆಗಡೆ ಆ ಬೋ ಅಂತೂ ಎಲ್ರಿಗೂ ಇಷ್ಟ ಆಯಿತು. ನಾನು ಹೋಗಿ ಈ ಔಟ್ಫಿಟ್ನ ಡಾಲಿಗೆ ಹಾಕಿದ್ರು. ನಾನು ಫೈನಲ್ ಹೋಗಿ ನೋಡಿದ ತಕ್ಷಣ ಫುಲ್ ಫಿದಾಗೋದು, ಇದೇ ನಾನೊಂದು ಡ್ರೆಸ್, ಇಟ್ ಇಸ್ ಸೋ ಬ್ಯೂಟಿಫುಲ್ ಅಂತ. ಆ್ಯಂಡ್ ಹಾಕಿದ್ಮೇಲೆ ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತು, ಸಕ್ಕದಾಗಿತ್ತು. ಆ್ಯಂಡ್ ಅವರು ದುಪ್ಪಟ್ಟ ಬೇರೆ ಹೊಲ್ಕೊಟ್ಟಿದ್ರು, ಬಟ್ ನಾನು ದುಪ್ಪಟ್ಟ ಹಾಕಲಿಲ್ಲ ಇವೆಂಟ್ ಡೇ ದಿನ. ಸೊ ಡ್ರೆಸ್ ಅದು ಯಾಕೆಂದರೆ ದುಪ್ಪಟ್ಟನೂ ಹೆವಿ ಇತ್ತು. ಆ್ಯಂಡ್ ಇನ್ನೊಂದು ನನ್ನ ಸ್ಕರ್ಟ್ ಸಕ್ಕತ್ತಾಗಿದೆ ಅಲ್ವಾ, ಸೊ ದುಪ್ಪಟ್ಟ ಹಾಕಿಬಿಟ್ರೆ ಸ್ಕರ್ಟ್ ಮುಚ್ಚೋಗ್ಬಿಡುತ್ತೆ ಅಂದ್ಬಿಟ್ಟು ಬೇಡ ಅಂತ ನನ್ನ ಮೇಕಪ್ ಆರ್ಟಿಸ್ಟ್ ಹೇಳಿದ್ರು. ಸೊ ಐ ಡಿಸೈಡೆಡ್ ನಾಟ್ ಟು ವೇರ್. ಒಳ್ಳೇದೇ ಆಯಿತು ಅಂತ ಆಮೇಲೆ ಅನಿಸ್ತು. ಆ್ಯಂಡ್ ಸೆಕೆಂಡ್ಲಿ ಜ್ಯುವೆಲ್ಸ್ ಬಂದ್ಬಿಟ್ಟು ನಾನು ರೆಂಟ್ ಮಾಡಿದ್ದು. ಇದನ್ನು ಯಾರಪ್ಪ ಅದು ಹನುಮಂತ ನಗರಲ್ಲಿ ಇದೆ, ಅದ್ರದ್ದು ಹೆಸರು ಇಲ್ಲಿ ಹಾಕಿರ್ತೀನಿ. ಆ ಜ್ಯುವೆಲ್ರಿ ಇದರಿಂದಾನೇ ನಾನು ಎಲ್ಲ ಜ್ಯುವೆಲ್ಸು ಸೋರ್ಸ್ ಅಂದರೆ ರೆಂಟ್ ಮಾಡಿದ್ದು. ಬಿಕಾಸ್ ಐ ವಾಸ್ ವೆರಿ ಸ್ಪೆಸಿಫಿಕ್. ನಂಗೆ ಗೊತ್ತಿತ್ತು ಗೋಲ್ಡ್ ಜ್ಯುವೆಲ್ರಿ ಹಾಕಿದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ. ಆ್ಯಂಡ್ ಪ್ರತಿಯೊಂದು ಔಟ್ಫಿಟ್ಗೂ ಕಂಪ್ಲೀಟ್ ಆಗಬೇಕು ಅಂದರೆ ಜ್ಯುವೆಲ್ರಿ ಸೆಟ್ ಮ್ಯಾಚ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಜ್ಯುವೆಲ್ರಿ ಬಟ್ಟೆ ಎಲ್ಲ ತೊಗೊಂಡು ಹೋಗಿ ಮುಂಚೆನೇ ಐ ಥಿಂಕ್ ಒಂದು 3 ಸತಿ ಏನೋ ಹೋಗಿದ್ವಿ ಆ ಶಾಪ್ಗೆ. ಬಿಕಾಸ್ ಬೇರೆ ಇರುತ್ತೆ ನೋಡ್ಬಿಟ್ಟು ಒಂದು ಡಿಸೈಡ್ ಮಾಡೋಣ ಅಂತ. ಸೊ ಜ್ಯುವೆಲ್ರಿ ಅಲ್ಲಿ ತೊಗೊಂಡಿದ್ದು. ಅದಾದಮೇಲೆ ಮೇಕಪ್ ನಂದು ಗುಣಶ್ರೀ ಅವರು ಮೇಕಪ್ ಮಾಡಿದ್ದು ಎಲ್ಲ ಇವೆಂಟ್ಸ್ಗೂ. ಶಿ ಡಿಡ್ ಅ ಫ್ಯಾಬ್ಯುಲಸ್ ಜಾಬ್, ಎಲ್ಲರಿಗೂ ಇಷ್ಟ ಆಯಿತು. ಸೊ ಇದಿಷ್ಟು ಅಬೌಟ್ ಮೈ ಕಾಕ್ಟೈಲ್ ಇವೆಂಟ್ದು. ಆ್ಯಂಡ್ ನಮ್ಮದು ಕಾಕ್ಟೈಲ್ ಇವೆಂಟ್ ಆ್ಯಂಡ್ ಅಭಿ ಬಟ್ಟೆ ಬಂದ್ಬಿಟ್ಟು ಇದು. ಸೊ ಅವನದು ನಾವು ರತನ್ ಮೆನ್ಸ್ ಸ್ಟೋರ್ ಅಂತ ಇದೆ. ಆ್ಯಕ್ಚುಲಿ ನಮ್ಮ ಮನೆ ಅಪ್ಪ ಮನೆ ಅಲ್ಲೇ ಇರೋದು.
ರೋಡಲ್ಲಿ ಪಾಸ್ ಆದಾಗೆಲ್ಲ ಅಭಿ ನಾನು ಮಾತಾಡ್ಕೊತಾ ಇದ್ವಿ, ಮದುವೆಗೆ ಇಲ್ಲೇ ಮಾಡಿಸ್ಬೇಕು ನಿಂಗೆ, ಯಾಕಂದರೆ ಅವ್ರು ಸಕ್ಕತ್ತಾಗಿರೋ ಡ್ರೆಸ್ಸಸ್ ಹಾಕ್ತಾರೆ ಅಲ್ಲಿ, ಸೊ ಡಿಸೈನರ್ ವೇರು, ಸೊ ಚೆನ್ನಾಗಿದೆ ಅಂತ. ಸೊ ಫೈನಲಿ ಅಲ್ಲೇ ಹೋಗಿ ಒಂದೆಲ್ಲ ಔಟ್ಫಿಟ್ಟು ಮಾಡಿಸಿದ್ದು. ಸೊ ದಿಸ್ ಇಸ್ ಅಬೌಟ್ ಅವರ್ ಔಟ್ಫಿಟ್ಸ್ ಆ್ಯಂಡ್ ಪ್ರಾಬಬ್ಲಿ ನಮ್ಮ ಇಡೀ ಮದುವೆಯಲ್ಲಿ ದಿಸ್ ವಾಸ್ ದಿ ಬೆಸ್ಟ್ ಡೇ. ಸ್ಟಾರ್ಟೇ ಮಸ್ತ್, ಬಂದಿದ್ದವರೆಲ್ಲ ಎಷ್ಟು ಎಂಜಾಯ್ ಮಾಡಿದ್ರು. ಇಟ್ ವಾಸ್ ಲೈಕ್ ಓನ್ಲಿ ಡ್ಯಾನ್ಸ್, ಮಸ್ತಿ, ಫನ್, ಲಾಫ್ಟರ್, ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಡೋಲ್ ಅವ್ರನ್ನ ಕಳಿಸಿದ್ರು, ಅದು ನಾನು ಅಪ್ಪಂಗೆ ಹೇಳಿದ್ದೆ ಸ್ಪೆಸಿಫಿಕ್ ಆಗಿ ಡೋಲ್ ಅವ್ರು ಬೇಕೇ ಬೇಕು ನನಗೆ ಅಂತ. ಪ್ರಾಬಬ್ಲಿ ದಟ್ ವಾಸ್ ದಿ ಹೈಲೈಟ್ ಆಫ್ ಅವತ್ತಿನ ಡೇ. ಸೊ ಅವ್ರು ಆ್ಯಕ್ಚುಲಿ ಗೊತ್ತಾ, ಡೋಲ್ ಅವರು ದುಡ್ಡೇ ಇಸ್ಕೊಂಡಿಲ್ವಂತೆ, ಫೋನ್ ಮಾಡಿ ಆಮೇಲೆ ಅಡ್ವಾನ್ಸ್ ಪೇ ಮಾಡಿದ್ದಷ್ಟೇ, ಆಮೇಲೆ ದುಡ್ಡೇ ಇಸ್ಕೊಂಡಿಲ್ಲ. ಯಾಕೆ ಅಂತ ಅಂದರೆ ಅವ್ರು ಅಲ್ಲೇ ದುಡ್ಡು ಹೆಚ್ಚುತ್ತಾ ಇದ್ರು, ಆಮೇಲೆ ಒಬ್ರೊಬ್ರ ಹತ್ರನೂ ಹೋಗಿ ದುಡ್ಡು ಇಸ್ಕೊತಾ ಇದ್ರು, ಸ್ಕ್ಯಾನರ್ ಎಲ್ಲ ಇಟ್ಕೊಂಡಿದ್ರು. ಅವ್ರಿಗೆ ಎಲ್ಲರೂ ಪೇ ಮಾಡಿದ್ದೆ ಹತ್ತತ್ರ ಒಂದು 80,000 ರೂಪೀಸ್ ಏನೋ, 50 to 80,000 ಏನೋ ಅಲ್ಲೇ ಆಗೋಯ್ತಂತೆ ಅವ್ರಿಗೆ. ಸೊ ಅವರು ದುಡ್ಡೇ ಇಸ್ಕೊಂಡಿಲ್ವಂತೆ, ಅಲ್ಲೇ ಅಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ರು ಅಂತ. ಸೊ ಬಟ್ ಮಜಾ ಆಯಿತು, ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒಂದು ನನಗಲ್ಲಿ ಇನ್ನೊಂದು ನೆನಪಿರೋದು ಅಂತ ಅಂದರೆ, ನಾನಂತೂ ಯಾವ ರೇಂಜಿಗೆ ಡ್ಯಾನ್ಸ್ ಆಡಿದ್ದೀನಿ ಅಂದರೆ, ನಾನು ನಳಿ ಆಂಟಿ ಎಲ್ಲ ನಮ್ಮ ಅಪ್ಪ ಬಂದ್ಬಿಟ್ಟು ಅರ್ಪಿತಾ ನಾಳೆ ಅರಿಶಿನ ಶಾಸ್ತ್ರ ಇದೆ, ಬೇಗ ಎದ್ದೊಳ್ಬೇಕು, ಅರ್ಪಿತಾ ಅಂತಿದ್ದಾರೆ. ಬಟ್ ನಾನಂತೂ ಎಲ್ಲರೂ ಅದೇ ಹೇಳ್ತಿದ್ರು, ನೀನೇ ನಮ್ಮ ಮದುವೆ ಹುಡುಗಿ ನೀನು ಅಂತ. ಅಷ್ಟು ನಾನೇನಂದರೆ ನನ್ನ ಇವೆಂಟಲ್ಲಿ ಐ ಶುಡ್ ಬಿ ದೇರ್, ನಾನು ಫುಲ್ ಎಂಜಾಯ್ ಮಾಡ್ಬೇಕು. ನಾನು ಸುಮ್ಮನೆ ಅಯ್ಯೋ ನನ್ನ ಮದುವೆ ಹುಡುಗಿ ಅಂತ ನಿಂತ್ಕೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಐ ಶುಡ್ ಮೇಕ್ ದಿ ಮೋಸ್ಟ್ ಆಫ್ ದಟ್ ಡೇ ಅಂತ. ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಆಫ್ ಆರ್ ಇವೆಂಟ್. ಇದನ್ನು 13 ವರ್ಷ ಆಲ್ಮೋಸ್ಟ್ ನಾವು ಕನ್ಸು ಮನಸ್ಸಲ್ಲೆಲ್ಲ ಇಟ್ಕೊಂಡು ಮಾಡಿದಂಥ ಇವೆಂಟ್ಸ್. ಸೊ ಹಾಗಾಗಿ ಸಖತ್ ಎಂಜಾಯ್ ಮಾಡಿದೆ. ಆಮೇಲೆ ಇನ್ನೇನು ನೆನಪಿದೆ ಈವೆಂಟಲ್ಲಿ, ಇನ್ನೊಂದು ನಂಗೆ ನೆನಪಿರೋದಂತ ಅಂದರೆ, ಮಧ್ಯದಲ್ಲಿ ಏನೋ ಒಂದು ಟೈಮಲ್ಲಿ ಅಮ್ಮ ನೆನಪಾಗೋದ್ರು ನನಗೆ. ಅಂದರೆ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಅವರು ಇದೆಲ್ಲ ನೋಡಬೇಕಿತ್ತಲ್ವಾ ಅಂತ ಒಂಥರ ಅನಿಸ್ಬಿಡ್ತು. ಅಳು ಬಂದ್ಬಿಡ್ತು ನನಗೆ. ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾ ಇದ್ದೆ, ಇದ್ದಕ್ಕಿದ್ದಂಗೆ ಏನಾಯಿತು ಗೊತ್ತಿಲ್ಲ, ಅಳು ಬಂದ್ಬಿಡ್ತು. ಆ್ಯಂಡ್ ಅಲ್ಲಿ ಎಲ್ಲರೂ ಮುಂದೆ ಹತ್ತಿರ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಸ್ಟೇರ್ ಕೇಸ್ ಇತ್ತು ಕೆಳಗಡೆ ಹೋಗೋಕ್ಕೆ, ಅಲ್ಲಿ ಫುಲ್ ಲಿಫ್ಟ್ ಎಲ್ಲ ಆಪ್ರೇಟ್ ಮಾಡ್ತಾರಲ್ವ, ಅದೋ ಏನೋ ಇಟ್ಟಿದ್ರು, UPS ಏನೋ ಇಟ್ಟಿದ್ರು. ಅಲ್ಲಿ ಹೋಗ್ಬಿಟ್ಟು ಒಬ್ಬಳೇ ಅಳ್ತಾ ಇದ್ದೀನಿ. ಆ್ಯಂಡ್ ನನಗೇನಂದರೆ ಹತ್ತಿರ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹಿಂಗೆ ಬಕ್ಕೊಂಡ್ಬಿಟ್ಟಿದ್ದೀನಿ, ಸೊ ದಟ್ ಕಣ್ ಡ್ರಾಪ್ ಎಲ್ಲ ಕೆಳಗಡೆ ಬೀಳಲಿ, ಮೇಕಪ್ ಹಾಳಾಗಬಾರ್ದು ಅಂತ ಜೋರಾಗಿ ಅಳ್ತಾ ಇದ್ದೀನಿ. ಯಾರಿಗೂ ಗೊತ್ತಾಗ್ತಿಲ್ಲ, ಬಿಕಾಸ್ ಅಷ್ಟು ಸೌಂಡು, ಮ್ಯೂಸಿಕ್ಕು ಎಲ್ಲ. ಆ್ಯಂಡ್ ಆಂಟಿ ಫ್ರೆಂಡ್ ಒಬ್ರು ಇದ್ದಾರೆ ತ್ರಿವೇಣಿ ಆಂಟಿ ಅಂತ, ಅವ್ರು ನೋಡ್ಬಿಟ್ರು ಹೆಂಗೋ. ಅವ್ರು ಬಂದ್ಬಿಟ್ಟು ಪಾಪ ತಕ್ಕೊಂಡು, ಯಾಕಪ್ಪ ಅಳ್ತಾ ಇದೆಯಾ, ನಾವೆಲ್ಲ ಇದ್ದೀವಿ, ಸಮಾಧಾನ ಮಾಡ್ಕೊ ಅಂತ ಫುಲ್ ಅವ್ರು ಬಂದು ಹಗ್ ಮಾಡಿ ಸಮಾಧಾನ ಮಾಡಿದ್ರು. ಪ್ರಾಬಬ್ಲಿ ದ್ಯಾಟ್ ವಾಸ್ ದ ಓನ್ಲಿ ಡೇ ನಾನು ಹತ್ತಿದೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಗೊತ್ತಿಲ್ಲ, ಯಾಕೋ ಆ ಸೌಂಡ್ಗೆ ಏನೇನೋ ಅನಿಸ್ಬಿಡ್ತು. ಬಟ್ ಅದಾದಮೇಲೆ ಮತ್ತೆ ವಾಪಸ್ ಬಂದು ಎಲ್ಲ ಆರಾಮಾಗಿ ಎಂಜಾಯ್ ಮಾಡಿ, ಆಲ್ಮೋಸ್ಟ್ ಅವತ್ತು ಮನೆಗೆ ಹೋದಾಗೆ 1 ಗಂಟೆ ಹಂಗಾಯಿತು. ಅವತ್ತು ರಾತ್ರಿನೂ ಅಷ್ಟೇ ಫುಲ್ಲು ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕಿದ್ರಲ್ವ, ನಮ್ಮ ಅಪ್ಪ ನಮ್ಮ ಅಕ್ಕ ಇಬ್ಬರು ಕೂತ್ಕೊಂಡು ಪಾಪ ಎಕ್ಸ್ಟೆನ್ಷನ್ಸ್ ಎಲ್ಲ ನೈಟ್, ಬಿಕಾಸ್ ನಾವು 3 ಜನ ಮನೇಲಿ, ಎಲ್ಲ ತೆಗೆದು ಅದಾದಮೇಲೆ ಮಲಗಿದ್ದು, ಬಿಕಾಸ್ ಬೆಳಗ್ಗೆ ಬೇಗ ಎದ್ದೊಳ್ಬೇಕಿತ್ತು ನೆಕ್ಸ್ಟ್ ಡೇ. ಸೊ ನೋಡಿ ನಮ್ಮ ಅಪ್ಪ ಡ್ಯಾನ್ಸ್ ಆಡ್ತಾ ಇರೋದು, ಇದೆಲ್ಲ ಫೋಟೋಸ್ ನಾನು ಹಾಕ್ತೀನಿ ಆದರೆ ಏನೇನಿದೆಯೋ ಅದು. ಸೊ ಒಟ್ಟಿನಲ್ಲಿ ಚೆನ್ನಾಗಿ ಮಜಾ ಅಂತೂ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ನಂದು ಕಾಕ್ಟೈಲ್ ಪಾರ್ಟಿ. ಆ್ಯಂಡ್ ನೆಕ್ಸ್ಟ್ ಡೇ ಇದ್ದಿದ್ದು ಚಪ್ರ ಪೂಜೆ ಮಾಡೋದು, ಅದಾದಮೇಲೆ ಇದು ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಡಿಸೆಂಬರ್ 7th ಇದ್ದಿದ್ದು. ಸೊ ಬೆಳಗ್ಗೆನೇ ನಾನು ಇನ್ನೂ ರೆಡಿ ಆಗಿರಲಿಲ್ಲ, ಅದೇನೋ ಟೈಮ್ ಆಗೋಗುತ್ತೆ ಚಪ್ರ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಹೋಗಿ ನಾನು ಇನ್ನೂ ಹೇರ್ ಸ್ಟೈಲ್ ಏನೂ ಮಾಡಿಲ್ಲ, ಸುಮ್ಮನೆ ಬಟ್ಟೆ ಹಾಕ್ಕೊಂಡು ಹೋಗಿ ಹಂಗೆ ಚಪ್ರ ಪೂಜೆ ಎಲ್ಲ ಮಾಡಿದೆ. ಅದಾದಮೇಲೆ ಅರಿಶಿನ ಶಾಸ್ತ್ರಗೆ ಈ ಮಟೀರಿಯಲ್ ನಾನೇ ತೊಗೊಂಡು ಬಂದು ಬೃಂದಾಗೆ ಕೊಟ್ಟಿದ್ದು. ಇದನ್ನು ನಾನು ಅದರಲ್ಲಿ ಚಿಕ್ಕಪೇಟೆಯಲ್ಲೆಲ್ಲೋ ಹೋಗ್ಬಿಟ್ಟು ತಂದಿದ್ದು. ನನಗೆ ಐ ವಾಸ್ ವೆರಿ ಸ್ಪೆಸಿಫಿಕ್, ವೈಟ್ ಆ್ಯಂಡ್ ಗೋಲ್ಡೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಈ ವೈಟ್ ಆ್ಯಂಡ್ ಗೋಲ್ಡ್ ಮಟೀರಿಯಲ್ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಅವ್ರಿಗೆ ಹೀಗೆ ಸ್ಟಿಚ್ ಮಾಡಬೇಕು ಅಂತ. ಸೊ ಅಂದರೆ ಐ ವಾಂಟೆಡ್ ಇಟ್ ಟು ಬಿ ಸಿಂಪಲ್, ಜಸ್ಟ್ ಒಂದು ಸ್ಕರ್ಟು ಒಂದು ಟಾಪ್, ಬಟ್ ಸಕ್ಕದಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಅದನ್ನು ಐ ವಿಶ್ ಆ ಡ್ರೆಸ್ ನಾನು ಇಟ್ಕೋಬೇಕಿತ್ತು, ಬಿಕಾಸ್ ಹಾಳಾಗೋಯ್ತದು
ಫುಲ್ ಇದು ಏನು ಅರ್ಶಿನ ಎಲ್ಲ ಬಳೆದು ಫೋಟೋ ತೊಗೊಂಡು ಎಲ್ಲ ಆಯ್ತಲ್ವಾ. ಆ್ಯಂಡ್ ಜ್ಯುವೆಲ್ಸು ನಾನು ಹೈ ಲೈಫ್ ಎಕ್ಸಿಬಿಷನ್ಗೆ ಹೋಗಿ ತೊಗೊಂಡು ಬಂದಿದ್ದು ಗೋಲ್ಡ್ ಆ್ಯಂಡ್ ವೈಟ್ ಪರ್ಲ್ಸ್ದು ಜ್ಯುವೆಲ್ಸ್. ಸೊ ನನ್ನ ಕತ್ತಿಗೆಲ್ಲ ಏನೂ ಹಾಕೋದು ಬೇಡ, ಬಿಕಾಸ್ ಅರ್ಶಿನ ಮೆತ್ತಿದ್ದಾರೆ. ಆ ಲುಕ್ ನಾನು ಎಲ್ಲದ್ರದ್ದು ಮುಂಚೆನೇ ಲುಕ್ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೆ, ಹೆಂಗೆ ಕಾಣಿಸ್ಬೇಕು, ಏನೇನು ರೆಡಿ ಮಾಡ್ಕೋಬೇಕು ಅಂತ. ಸೊ ದೊಡ್ಡ ಇಯರಿಂಗ್ಸು, ದೊಡ್ಡ ಬೈತಲೆ ಬಟ್ಟು ಬಳೆ ಹಾಕೋಣ, ಇನ್ನೇನು ಬೇಡ ಅಂತ. ಸೊ ಸಖತ್ತಾಗಿ ಬಂತು. ಅದನ್ನು ನಮ್ಮ ಮನೇಲೇ ಮಾಡಿದ್ವಿ ಕೆಳಗಡೆ. ಸೊ ನಂಗೆ ಆ್ಯಕ್ಚುಲಿ ನಂದು ಅಭಿದು ಒಟ್ಟಿಗೆ ಹಳದಿ ಶಾಸ್ತ್ರ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಏನೋ ಇವ್ರುಗಳೆಲ್ಲ ಇಲ್ಲ, ಸಪ್ರೇಟ್ ಮಾಡಬೇಕು ಹಾಗೆ ಹಿಂಗೆ ಅಂತ ಏನೇನೋ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮನೇಲಿ ನಮ್ಮದು, ಅಭಿ ಮನೇಲಿ ಅಭಿಯವ್ರದ್ದಾಯಿತು. ಸೊ ಎಲ್ಲ ಬಂದು ಅರ್ಶಿನ ಮೆತ್ತಿ ಚೆನ್ನಾಗೆ ಮಜಾ ಮಾಡ್ಕೊಂಡಾಯಿತು. ಸೊ ಅರ್ಶಿನ ಆಗಿದ ತಕ್ಷಣ ನಮ್ಮದು ಇದು ಬಳೆ ಶಾಸ್ತ್ರ ಇರಬೇಕಿತ್ತು. ಬಟ್ ಏನಾಯಿತು ಅಂತಂದರೆ, ಒಂದು ನನಗೆ ಫುಲ್ ಸ್ಕಿನ್ ಉರಿ ಬಂದ್ಬಿಡ್ತು. ಬಂದವರೆಲ್ಲ ಹಿಂಗೆ ಉಜ್ಜಿ ಆರ್ಗ್ಯಾನಿಕ್ ಹಳದಿನೇ ತಂದಿದ್ವಿ, ಬಟ್ ಸ್ಟಿಲ್ ಫುಲ್ ಕೆನ್ನೆ ಎಲ್ಲ ಉರಿ ಬಂದ್ಬಿಡ್ತು. ಎಷ್ಟು ಪೇನ್ ಅಂತ ಅಂದರೆ, ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಕಸಿನ್ ಅಮೂಲ್ಯ ಪಾಪ ಸಖತ್ ಹೆಲ್ಪ್ ಮಾಡಿದ್ಲು. ಸೊ ಆ ಬಟ್ಟೆ ಏನು ಮಾಡಿದ್ವಿ, ಹಾಗೆ ಬಿಚ್ಚಿ ಒಂದು ಕಡೆ ಹಾಕ್ಬಿಟ್ಟೆ. ಆ್ಯಂಡ್ ಅದನ್ನು ಡ್ರೈ ಕ್ಲೀನ್ ಕೊಡೋಕ್ಕೂ ನಂಗೆ ತಲೆ ಓಡಲಿಲ್ಲ. ಸೊ ಅದೇನಾಗೋಯ್ತು, ಫುಲ್ ಹಾಗೆ ಒಂಥರ ಹಳದಿ ಎಲ್ಲ ಮೆತ್ಕೊಂಡು ಒಂಥರ ಆಗೋಯ್ತು. ಸೊ ಐ ಗೇವ್ ಇಟ್ ಅವೇ. ಸೊ ಹಾಗಾಗಿ ಅದಾದಮೇಲೆ ಹಳದಿ ಶಾಸ್ತ್ರ ಆದಮೇಲೆ ಬಳೆ ಶಾಸ್ತ್ರ ಮಾಡಬೇಕಾಗಿತ್ತು. ಬಟ್ ನನಗೆ ಆ ಟೈಮಲ್ಲಿ ಒಂದು ಕಾಲ್ ಬಂತು ಫ್ರಮ್ ದ ಪ್ಲೇಸ್ ವೇರ್ ಐ ವಾಸ್ ವರ್ಕಿಂಗ್, ಸೇಯಿಂಗ್ ನೀನು ಇವಾಗ ಮೀಟಿಂಗ್ ಇದೆ, ಜಾಯಿನ್ ಆಗಲೇಬೇಕು ಅಂತ. ಆ ಪಾಯಿಂಟ್ ಆಫ್ ಟೈಮ್ ಇವತ್ತು ಕುತ್ಕೊಂಡು ಯೋಚನೆ ಮಾಡಿದ್ರೆ ನನಗನ್ಸುತ್ತೆ ಐ ಟುಕ್ ಅ ರಾಂಗ್ ಡಿಸಿಷನ್ ಅಂತ. ಬಿಕಾಸ್ ಅವತ್ತು ನನ್ನ ದಿನ, ಮನೇಲಿ ಎಲ್ಲ ಜನ ಬಂದಿದ್ದಾರೆ, ಐ ಹ್ಯಾಡ್ ಟು ಬಿ ದೇರ್. ಬಟ್ ಅವತ್ತಿನ ಟೈಮಲ್ಲಿ ನನಗೇನಂದರೆ ಕೆಲಸ ಅಪ್ಪ, ಐ ಹ್ಯಾವ್ ಟು ಬಿ ದೇರ್. ನಾನು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಬೇಕು, ನಾನು ತುಂಬ ಜನಕ್ಕೆ ರೋಲ್ ಮಾಡೆಲ್ ಆಗಬೇಕು. ನೋ ಮ್ಯಾಟರ್ ವಾಟ್, ಇಟ್ಸ್ ಓಕೆ, ಒಂದು ಸ್ವಲ್ಪ ಹೊತ್ತು ಕಾಯ್ತಾರೆ, ನಾನು ಅಲ್ಲಿ ಹೋಗಬೇಕು ಅಂತ ಮೀಟಿಂಗ್ ಅಂತ ಹೋಗ್ಬಿಟ್ಟೆ. ನಮ್ಮ ಅಕ್ಕ ಒಂದು ಕಡೆ ಮೇಲೆ ಹೋಗ್ಬಿಟ್ಟಿದ್ದಾಳೆ ಮೀಟಿಂಗ್, ಇಬ್ಬರು ಅದೇ ಮೀಟಿಂಗಲ್ಲಿದ್ವಿ. ಅಕ್ಕ ಒಂದು ಕಡೆ ಇದ್ದಾಳೆ, ನಾನು ನನ್ನ ರೂಮ್ ಲಾಕ್ ಹಾಕ್ಕೊಂಡಿದ್ದೀನಿ. ನಮ್ಮ ಅಪ್ಪ ಒಬ್ಬರೇ ಪಾಪ ಅಷ್ಟು ಜನನ ಹೆಂಗೆ ಸಂಭಾಳಿಸ್ತಾರೆ. ಸೊ ಊಟ ಮಾಡಿಬಿಟ್ಟು ಆಮೇಲೆ ಬಳೆ ಶಾಸ್ತ್ರ ಮಾಡೋಣ ಅಂತ ಎಲ್ರಿಗೂ ಊಟ ಹಾಕಿಸಿದ್ರು. ನಾವಿನ್ನ ಮೀಟಿಂಗಲ್ಲೇ ಇದ್ದೀವಿ. ಸೊ ಕಾಯ್ದುಬಿಟ್ಟು ಎಲ್ಲ ಏನು ಮಾಡಿದ್ರು, ಊಟ ಮಾಡಿಬಿಟ್ಟು ಜೈ ಅಂತ ಮನೆಗೆ ಹೋಗ್ಬಿಟ್ರು, ಲೇಟ್ ಆಯಿತು ಅಂತ. ನಮ್ಮ ಅಪ್ಪಂಗೆ ಸಖತ್ ಕೋಪ ಬಂದ್ಬಿಟ್ಟಿತ್ತು. ನಮ್ಮಪ್ಪ ಏನು ತಾಳಿ ಕಟ್ಸೋ ಟೈಮಲ್ಲೂ ನಿನ್ನ ಕೆಲಸ ಅಂದ್ಬಿಟ್ಟು ಹೋಗ್ಬಿಡು, ಹಂಗೆ ಹೆಂಗೆ ಅಂತೆಲ್ಲ ಅಂದಿದ್ರು. ಬಟ್ ನನಗೆ ಆ ಮೂಮೆಂಟಲ್ಲಿ ಏನಂದರೆ ಎಲ್ಲರೂ ನೋಡು ಮದುವೆ ಇಟ್ಕೊಂಡು ಹುಡುಗಿ ಬಂದಿದ್ದಾಳೆ ಹಂಗೆ ಹಿಂಗೆ ಅಂತ ಇದ್ರೆ ನನಗೆ ಖುಷಿ, ನಾನೇನೋ ಸಾಧಿಸ್ತಾ ಇದ್ದೀನಿ ಅಂತ. ಬಟ್ ದೆನ್ ಇವಾಗ ಕುತ್ಕೊಂಡು ಯೋಚನೆ ಮಾಡಿದಾಗ ಐ ರಿಯಲೈಸ್ ಎಲ್ಲದಕ್ಕೂ ಅದರದ್ದೇ ಆದ ಸ್ಪೇಸ್ ಇರುತ್ತೆ ಆ್ಯಂಡ್ ಎಲ್ಲದರದ್ದು ಬ್ಯಾಲೆನ್ಸ್ ಇರಬೇಕು. ಸೊ ನಾನು ಅವಾಗ ತುಂಬ ಕರಿಯರ್ ಅಂತ ಅಲ್ಲಿ ಟೈಮ್ ಕೊಟ್ಬಿಟ್ಟೆ. ಯಾಕೆ ಅಂತಂದರೆ ಇದು ಲೈಫಲ್ಲಿ ಒಂದೇ ಸತಿ ಬರೋದು, ಮತ್ತೆ ಮದುವೆ ಆಗತ್ತಂತೂ ಆಗಲ್ಲ. ಸೊ ಇವಾಗ ಅನಿಸುತ್ತೆ. ಆ್ಯಂಡ್ ಅವರೆಲ್ಲ ಪಾಪ ಬಂದವ್ರಿಗೆ ನಾನು ಡಿಸ್ರೆಸ್ಪೆಕ್ಟ್ ಮಾಡಿದ್ನೇನೋ ರಿಲೇಟಿವ್ಸ್ಗೆ ಅಂತ ಅನಿಸುತ್ತೆ. ಸೊ ಬಳೆ ಶಾಸ್ತ್ರದಲ್ಲಿ ಸ್ವಲ್ಪನೇ ಜನ ಇದ್ದಿದ್ದು, ಬೆರಳೆಣಕ್ಕೆ ಅಷ್ಟು. ತುಂಬ ಕ್ಲೋಸ್ ಪೀಪಲ್, ಒಂದು 15 ಜನ 20 ಜನ ಮ್ಯಾಕ್ಸಿಮಮ್ ಇದ್ದಿದ್ದಷ್ಟೇ. ಸೊ ಅದಕ್ಕೆ ನಾನು ಈ ಸೀರೆ ಉಟ್ಕೊಂಡೆ. ಇದನ್ನು ಕಂಚಿಯಿಂದನೇ ತಂದಿದ್ದು, ಸಾಫ್ಟ್ ಸಿಲ್ಕ್ ಅನ್ಸುತ್ತೆ ಇದು. ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಐ ವಾಸ್ ವೆರಿ ಸ್ಪೆಸಿಫಿಕ್ ಎಲ್ಲದಕ್ಕೂ ಯಾವ ಕಲರ್ ಹಾಕಬೇಕು ಅಂತ. ಸೊ ಬಳೆ ಶಾಸ್ತ್ರಕ್ಕೆ ನಾನು ಗ್ರೀನ್ ಅಂತ ಅಂದ್ಕೊಂಡಿದ್ದೆ. ಸೊ ಗ್ರೀನ್ ಆ್ಯಂಡ್ ಇದು ಒಂಥರ ಪಿಂಕ್, ಏನು ಪಿಂಕ್ ಅಂತಾರೆ ಇದು, ಮೆಜಂತಾ ಪಿಂಕೋ ರಾಣಿ ಪಿಂಕೋ ಏನೋ ಒಂಥರ ಕಲರ್. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆ ಜ್ಯುವೆಲ್ಸ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್, ಅದು ಭವಾನಿ ಸ್ಟೋರ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಅಷ್ಟೇ ಸಿಂಪಲ್ಲಾಗಿ ಅಲ್ಲೇ ರೆಡಿಯಾಗಿ ಅಲ್ಲಿರೋ ಅಂದರೆ ಸಲೂನ್ ಆಂಟಿ ಇದ್ರು, ಅವ್ರು ಬಂದ್ಬಿಟ್ಟು ಸೀರೆ ಉಡಿಸ್ಕೊಟ್ರು. ಸೊ ಸೀರೆ ಉಟ್ಕೊಂಡು ರೆಡಿಯಾಗಿ ಅದಾದಮೇಲೆ ಸ್ವಲ್ಪ ಬೇಜಾರಾಯಿತು. ಬಟ್ ಐ ವಾಸ್ ಲೈಕ್ ಚಾಲೆಗ ಬಿಡು ಪರವಾಗಿಲ್ಲ. ನನಗೆ ಅವಾಗ ಹೇಳಿದ್ನಲ್ಲ ಆ ಮೈಂಡ್ಸೆಟ್, ನಾನೇನೋ ಮಾಡ್ತಿದ್ದೀನಿ, ಅಚೀವ್ ಮಾಡ್ತಿದ್ದೀನಿ ಅಂದ್ಕೊಂಡು ಕೊನೆಗೆ ಯಾರ್ಯಾರಿದ್ರು ಅವರಷ್ಟು ಜನದ ಜೊತೆ ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಅದಾದಮೇಲೆ ಎಲ್ಲ ಅವ್ರವ್ರ ಮನೆಗೆ ಹೋದರು. ಸೊ ಈವ್ನಿಂಗ್ ಫುಲ್ ನಮಗೆ ಟೈಮ್ ಇತ್ತು, ಬಳೆ ಎಲ್ಲ ಹಾಕ್ಸ್ಕೊಂಡು ಅದರದ್ದು ಎಂಜಾಯ್ ಮಾಡ್ತಾಯಿದ್ದೆ. ಆ್ಯಂಡ್ ಅವ್ರು ಚಪ್ರ ಎಲ್ಲ ಹಾಕಿದ್ರು. ಸೊ ಚಪ್ರದೆಲ್ಲ ವೀಡಿಯೋ ತೊಗೊಂಡು ಫುಲ್ಲು ಐ ವಾಸ್ ಸೋಕಿಂಗ್ ಇನ್ನು ಅದಾದಮೇಲೆ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನೈಟ್ ಚೆನ್ನಾಗೆ ನಮ್ಮ ಡೈನೋ ಜೊತೆ ಎಲ್ಲ ಆಟಾಡ್ತಾಯಿದ್ದೆ. ಬಿಕಾಸ್ ಐ ನ್ಯೂ ನೆಕ್ಸ್ಟ್ ಡೇ ನಾನು ಹೋದರೆ ಮತ್ತೆ ಹೆಂಗೆ ಏನು ಅಂತ ಚೆನ್ನಾಗಿ ಡೈನೋ ಜೊತೆ ಎಲ್ಲ ಆಟಾಡಿಕೊಂಡೆ. ಅದಾದಮೇಲೆ ಅದರ ನೆಕ್ಸ್ಟ್ ಡೇ 8ನೇ ತಾರೀಕು
ಡಿಸೆಂಬರ್ 8 ಅವತ್ತು ನಮ್ಮದು ಎಂಗೇಜ್ಮೆಂಟ್. ನಾವು ಆ್ಯಕ್ಚುಲಿ ರಿಸೆಪ್ಷನ್ ಮಾಡ್ಕೊಂಡಿಲ್ಲ, ಬಿಕಾಸ್ ನನಗೆ ತಲೆಯಲ್ಲಿದ್ದು ರಿಸೆಪ್ಷನ್ ಬೇಡ ಅಂತ. ಯಾಕೆ ಅಂತಂದರೆ ನನಗೆ ಮುಹೂರ್ತದಲ್ಲಿ ಜನ ಜಾಸ್ತಿ ಇರಬೇಕು, ಮುಹೂರ್ತ ಚೆನ್ನಾಗಿರಬೇಕು ಅಂತ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಯೂಶಲಿ ರಿಸೆಪ್ಷನ್ ಮಾಡಿಬಿಟ್ರೆ ಎಲ್ಲ ರಿಸೆಪ್ಷನ್ಗೆ ಬಂದು ಹೋಗ್ಬಿಡ್ತಾರೆ, ಮುಹೂರ್ತಕ್ಕೆ ಬರೀ ಸ್ವಲ್ಪ ಜನ ಇರ್ತಾರೆ. ಸೊ ಹಾಗಾಗಿ ರಿಸೆಪ್ಷನ್ ಮಾಡ್ಕೊಂಡ್ಲೇ ಇಲ್ಲ ಅಂದರೆ ಎಲ್ಲ ಮುಹೂರ್ತಕ್ಕೆ ಬರ್ತಾರೆ ಅಂತ ಹೇಳಿ ರಿಸೆಪ್ಷನ್ ಬೇಡ ಅಂತ. ಬಟ್ ಎನಿವೇಸ್ ನಮಗೆ 2 ದಿನ ಚೌಟ್ರಿ ಬುಕ್ ಆಗಿಬಿಡುತ್ತಲ್ವ, ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಹೆಂಗಿದ್ರು ಎಂಗೇಜ್ಮೆಂಟ್ ಅಂತ ನಾವೇನು ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ಎಲ್ಲ ಗೊತ್ತಿರೋರಿಂದಾನೆ. ಸೊ ವಿ ಥಾಟ್ ಹಿಂದಿನ ದಿನ ಸುಮ್ಮನೆ ನಾವು ಕ್ಲೋಸ್ಡ್ ಪೀಪಲ್ ಮಾತ್ರ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ನನ್ನ ಎಂಗೇಜ್ಮೆಂಟ್ ಔಟ್ಫಿಟ್ ತುಂಬ ಸಿಂಪಲ್ ಆಗಿಟ್ಟೆ ಆಯ್ತಾ. ಬಿಕಾಸ್ ನಾನು ಎಲ್ಲರೂ ಬರಲ್ಲ ಅಲ್ವಾ, ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದಟ್ ವಾಸ್ ಮೈ ಇಂಟೆನ್ಷನ್. ಸೊ ಇದು ನಂದು ಎಂಗೇಜ್ಮೆಂಟ್ ಔಟ್ಫಿಟ್ ಬ್ಲೂ. ಸೊ ನಾನು ಹಂಗೆ ಅಂದ್ಬಿಟ್ಟು ತುಂಬ ಪ್ಲೇನ್ ಮಾಡಿದೆ. ಆ್ಯಕ್ಚುಲಿ ನಾನು ಬೃಂದಾಗ್ ಹೇಳಿದ್ದು ಇನ್ನೂ ಸಿಂಪಲ್ ಮಾಡಿ ಅಂತ. ನೋಡಿ ಇಲ್ಲಿದೆ, ನಾನು ಬೃಂದಾಗ್ ಹೇಳಿದ್ದು ಇನ್ನೂ ಸಿಂಪಲ್ ಮಾಡಿ ಬೃಂದ ಅಂತ ಹೇಳಿದ್ದು. ಅವ್ರ ಪಾಪ ಒಂಚೂರು ಏನೋ ಇದು ದುಪ್ಪಟ್ಟಾಗೆಲ್ಲ ರೆಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದರೆ ಏನಾಗೋಯ್ತು, ಎಷ್ಟೊಂದು ಜನ ಮಿಸ್ಟೇಕ್ ಮಾಡಿಕೊಂಡು ರಿಸೆಪ್ಷನ್ ಇದೆ ಅಂತ ನಾವು ಅಂದ್ಕೊಂಡಿದ್ದು ಒಂದು 100-150 ಜನ ನಾವು ಅಂತ ಅಂದ್ಕೊಂಡಿದ್ದು ಒಂದು 450-500 ಜನ ಬಂದ್ಬಿಟ್ರು. ಎಷ್ಟೊಂದು ಜನ ರಿಸೆಪ್ಷನ್ ಅಂದ್ಕೊಂಡು ಪಾಪ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ನಾನು ಅಲ್ಲಿ ನೋಡ್ತಾ ಇದ್ದೀನಿ ಎಷ್ಟೊಂದು ಜನ ನನಗಿಂತ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಗ್ರ್ಯಾಂಡಾಗೆ. ನಾನು ನೋಡಿದ್ರೆ ಡಲ್ ಹೊಡಿತಾ ಇದ್ದೀನಿ ಸಿಂಪಲ್ಲಾಗೆ. ನನಗೊಂಥರ ಅನಿಸ್ಬಿಡ್ತು. ಅದಾದಮೇಲೆ ಐ ವಾಸ್ ಲೈಕ್ ಇಟ್ಸ್ ಓಕೆ ಬಿಡು, ಏನಾಗಲ್ಲ ಅಂದ್ಬಿಟ್ಟು. ಆ್ಯಂಡ್ ಫನ್ ಫ್ಯಾಕ್ಟ್ ಅಂತ ಅಂದರೆ, ನಮ್ಮ ಎಂಗೇಜ್ಮೆಂಟ್ ದಿನ ನಮ್ಮ ಅಕ್ಕನೂ ರೆಡಿ ಆಗೋಕೆ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಬಿಕಾಸ್ ಗಂಡನ್ನ ಕರ್ಕೊಂಡು ಬಂದು ಅವರೇನೋ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಇಲ್ಲಿದೆ ಏನದು ಅಂತಾರೆ, ಇದ್ರ ಪೂಜೆ, ಇದು ಏನೇನೋ ಪೂಜೆಗಳೆಲ್ಲ ಇರುತ್ತಲ್ಲ, ಅವ್ರದ್ದು ಗಂಡು ಹೆಣ್ಣು ಮನೆಗೆ ಅವ್ರದ್ದೆಲ್ಲ, ಅದನ್ನು ಮುಗಿಸ್ಕೊಂಡು ಆಂಟಿ ಅವರೆಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಳಿ ಆಂಟಿ ಅಂಕಲ್ ಎಲ್ಲ ಮನೆಗೆ ಬಂದು ರೆಡಿ ಆಗೋಣ ಅಂತ ಇಲ್ಲಿ ಬಂದಿದ್ದಾರೆ. ನಮ್ಮ ಅಕ್ಕ ಎಲ್ಲ ಅವಳು ಪಾಪ ಇನ್ನೂ ಮೇಕಪ್ ಮಾಡಿಸಿ ಅವಳು ರೆಡಿ ಆಗಬೇಕಲ್ಲ, ಅವಳಲ್ಲಿ ಹೋಗಿದ್ದಾಳೆ. ನೋಡಿದ್ರೆ ಎಲ್ಲ ಜನ ಬಂದ್ಬಿಟ್ಟಿದ್ದಾರೆ, ಎಷ್ಟೊಂದು ಜನ, ಆಲ್ಮೋಸ್ಟ್ 7:30 ಆಗಿದೆ, ಜನ ಬಂದ್ಬಿಟ್ಟಿದ್ದಾರೆ. ಈ ಕಡೆ ನಮ್ಮಪ್ಪ ಅಕ್ಕನೂ ಇಲ್ಲ, ಈ ಕಡೆ ಅಭಿಯವ್ರ ಅಪ್ಪ ಅಮ್ಮ ದನೂ ಇಲ್ಲ, ಎಲ್ಲ ರೆಡಿ ಆಗೋಕೆ ಹೋಗ್ಬಿಟ್ಟಿದ್ದಾರೆ. ಕೊನೆಗೆ ಏನು ಮಾಡಿದ್ರು, ಅಲ್ಲಿರೋರೆಲ್ಲ ಜನ ಬಂದ್ಬಿಟ್ಟಿದ್ದಾರೆ, ನೀವಿಬ್ರು ಬನ್ನಿ ರೆಡಿ ಇದ್ದೀರಲ್ಲ, ನಮ್ಮದು ಫೋಟೋ ಶೂಟ್ ಎಲ್ಲ ಆಯಿತು. ಕೊನೆಗೆ ನಾವಿಬ್ಬರೇ ಸ್ಟೇಜ್ ಮೇಲೆ ಹೋದ್ವಿ, ನಾವಿಬ್ಬರೇ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಇಲ್ಲ, ಅವ್ರ ಮನೆಯವರು ಇಲ್ಲ, ನಾವೇ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಬಂದರು ಫೋಟೋಸ್ ಎಲ್ಲ ತೆಗೆಸ್ಕೊಡುವಾಗ. ಒಂಥರ ಕಾಮಿಡಿ ಅನಿಸ್ತಾ ಇತ್ತು, ಬಟ್ ಇಟ್ಸ್ ಓಕೆ. ಸೊ ಹಾಗೆ ಆಯಿತು ಕತೆ. ಆ್ಯಂಡ್ ನೀವು ನೋಡ್ಬೋದು ಒಂದೊಂದ್ರದ್ದು ಹಾರನೂ ಅಷ್ಟೇ, ನಾನು ಆ ಔಟ್ಫಿಟ್ಗೆ ಹಿಂಗೆ ಮ್ಯಾಚ್ ಆಗಬೇಕು, ಇದೇ ಬೇಕು ಅದೇ ಬೇಕು ಅಂತ ಫುಲ್ಲು ಗೂಗಲಲ್ಲೆಲ್ಲ ಫೋಟೋಸ್ ಹುಡುಕಿ ಅದೇ ಥರ ಆರ್ಡರ್ ಮಾಡಿದ್ದಾಯಿತು. ಸೊ ದ್ಯಾಟ್ ವಾಸ್ ಅಬೌಟ್ ಎಂಗೇಜ್ಮೆಂಟ್. ಸೊ ಎಂಗೇಜ್ಮೆಂಟ್ ಮುಗಿದ್ಮೇಲೆ ಹೋಗಿ ತಾಚಿ ಮಾಡಬೇಕಾಗಿತ್ತು ನಾವು ನಮ್ಮ ಪಾಡಿಗೆ. ಬಿಕಾಸ್ ನೆಕ್ಸ್ಟ್ ಡೇ ನಮ್ಮದು ಇದ್ದಿದ್ದು ಏನು, ಆ್ಯಂಡ್ ಎಂಗೇಜ್ಮೆಂಟು ಅಗೇನ್ ಬೃಂದಾಗೌಡ ಡ್ರೆಸ್ ರೆಡಿ ಮಾಡಿದ್ದು. ಆ್ಯಂಡ್ ಜುವೆಲ್ಸ್ ನಾನು ಹೇಳಿದೆ ಅಲ್ವಾ, ಅದೇ ಪ್ಲೇಸಲ್ಲಿ ರೆಂಟ್ ಮಾಡಿಕೊಂಡೆ ಅಷ್ಟೇ. ಮೇಕಪ್ ಅಗೇನ್ ಗುಣಶ್ರೀನೇ ಮಾಡಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮದು ಆ್ಯಕ್ಚುಲ್ ವೆಡ್ಡಿಂಗ್ ಇದ್ದಿದ್ದು. ಸೊ ಇದೆಲ್ಲ ಆಯಿತು. ಸೊ ಇದಿಷ್ಟು ಈ ಆಲ್ಬಮ್ ಇದೆ. ಸೊ ಮದುವೆದು ಈ ಆಲ್ಬಮಲ್ಲಿದೆ. ಸೊ ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ತೋರಿಸ್ತೀವಿ. ಇದು ಹಿಂಗೆ ಓಪನ್ ಮಾಡಿದ್ರೆ ಇಲ್ಲೊಂದಿದೆ. ಸೊ ಇದನ್ನು ಹಿಂಗೆ ಓಪನ್ ಮಾಡಿ ಆಮೇಲೆ ಹಿಂಗೆ ಎತ್ತಿದ್ರೆ ಅಯ್ಯಪ್ಪ ನಮ್ಮ ಆಲ್ಬಮ್ ಬರುತ್ತೆ. ಯಾರೋ ಉಲ್ಟಾ ಹಾಕ್ತಿದ್ದಾರೆ, ಹಿಂಗೆ ನಮ್ಮ ಆಲ್ಬಮ್ ಬರುತ್ತೆ ಇದು, ಓಕೆನಾ. ಸೊ ಇದು ನಮ್ಮದು ಮುಹೂರ್ತದಿದೆ. ಸೊ ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ನಮ್ಮ ಮೇಕಪ್ ಆರ್ಟಿಸ್ಟ್ ಹೇಳಿದ್ದು 3-3:30ಗೆಲ್ಲ ನೀವು ರೆಡಿ ಇರಿ, ಬರ್ತೀನಿ ಅಂತ. ಸೊ ನಿದ್ದೆ ಆಬ್ವಿಯಸ್ಲಿ ಬರಲ್ಲ, ಗೊತ್ತು. ಅವ್ನ ಟೆನ್ಷನಲ್ಲಿ, ನನ್ನ ಟೆನ್ಷನಲ್ಲಿ, ನಮ್ಮಿಬ್ರದ್ದು ಪಕ್ಕನೇ ರೂಮ್ ಇತ್ತು. ಬಟ್ ನಮ್ಮ ಟೆನ್ಷನ್ ಗೊತ್ತಲ್ಲ. ನನ್ನ ಜೊತೆ ನಂದು ಒಂದು ಸ್ಟೂಡೆಂಟ್ ಇದ್ದರು. ಬಿಕಾಸ್ ರಿಲೇಟಿವ್ಸು ಕಸಿನ್ಸ್ ಎಲ್ಲ ಗೊತ್ತಲ್ಲ, ಅವ್ರವ್ರು ರೆಡಿ ಆಗಬೇಕು, ಎಲ್ಲ ಅವ್ರವ್ರದ್ದೇ ಗುಂಗಲ್ಲಿರ್ತಾರೆ. ಸೊ ಹಾಗಾಗಿ ನನ್ನದೊಂದು ಫ್ರೆಂಡ್ ಇತ್ತು. ಸೊ ಆಲ್ಮೋಸ್ಟ್ ಒಂದು 12 ಗಂಟೆ ಹಾಗೆ ಸುಮ್ಮನೆ ಫೋನ್ ನೋಡಿಕೊಂಡು ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ 3 ಗಂಟೆಗೆ ಮೇಕಪ್ ಆರ್ಟಿಸ್ಟಲ್ಲಿ ಇರ್ತೀನಿ ಅಂದರೆ ನಾನು ಅಟ್ಲೀಸ್ಟ್ ಒಂದು 2:15ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕಲ್ಲ. ಸೊ ಹಾಗಾಗಿ 2-2:15ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ. ಕರೆಕ್ಟಾಗಿ ನಾನು ಸ್ನಾನ ಮುಗಿಸಿ ಈಚೆ ಬಂದೆ, ಮೇಕಪ್ ಆರ್ಟಿಸ್ಟ್ ಬಂದರು. ಶಿ ವಾಸ್ ಆನ್ ಟೈಮ್ ಪಾಪ. ಸೊ ಬಂದು ಅವರೆಲ್ಲ ಅರೇಂಜ್ ಮಾಡಿಕೊಂಡು ಆ್ಯಂಡ್ ದೆನ್
ನಂದು ಏನದು ಫೋಟೋಗ್ರಾಫರ್ ಹೇಳಿದ್ದು 6:37ಗೆಲ್ಲ ನೀವು ರೆಡಿ ಇರಬೇಕು, ನಮಗೆ 6:30 ಅಂದಿದ್ದು ಫೋಟೋಶೂಟ್ಗೆ ಅಂತ. ಸೊ ಹಾಗಾಗಿ ಆಲ್ಮೋಸ್ಟ್ ಆಯಿತು, ಒಂದು 6 ಗಂಟೆನೇ ಆಯಿತು ನನಗೆ ರೆಡಿ ಮಾಡೋಕ್ಕೆ, 6-6:30 ಆಯಿತು. ಫುಲ್ ಮೇಕಪ್ ಮಾಡಿ ಜಡೆ ಹಾಕಿ ಸೀರೆ ಓಡಿಸೋದು ಎಲ್ಲ ಅಷ್ಟೊತ್ತಿಗೆ ಅಭಿನೂ ರೆಡಿ ಆಗಿದ್ದ. ಆ್ಯಂಡ್ ಆ ಸ್ಯಾರಿ ಆ್ಯಕ್ಚುಲಿ ಐ ವಾಸ್ ವೆರಿ ಸ್ಪೆಸಿಫಿಕ್, ನಂಗೆ ರೆಡ್ ಆ್ಯಂಡ್ ಗೋಲ್ಡ್ ಸ್ಯಾರಿ ಕಾನ್ಸೆಪ್ಟೇ ಬೇಕು ಅಂತ. ಅದಾದಮೇಲೆ ತುಂಬ ಜನ ಇದೇ ರೆಡ್ ಕಾನ್ಸೆಪ್ಟೇ ಓಡ್ತು, ಬಟ್ ನನಗೆ ತುಂಬ ಆಸೆ ಇತ್ತು ಗೋಲ್ಡ್ ಆ್ಯಂಡ್ ರೆಡ್ಡಲ್ಲೇ ಇರಬೇಕಂತ. ಯೂಶಲಿ ತುಂಬ ಜನ ಹೇಳ್ತಾರೆ ನಮ್ಮ ಕಡೆ ಕ್ರೀಮ್ ಸ್ಯಾರಿನೇ ಹಾಕಬೇಕು ಮದುವೆಗೆ ಅಂತ. ನಾವು ಶಾಪಿಂಗ್ ಹೋದಾಗೂ ಮದುವೆ ಸೀರೆ ನಾವು ಕಂಚಿಗೆ ಹೋಗಿದ್ವಿ, ಕಂಚಿಗೆ ಹೋದಾಗೂ ಅಷ್ಟೇ ಆಂಟಿ ನಮ್ಮ ಮನೆಯಿಂದ ನಾನು ನಮ್ಮ ಅಕ್ಕ ಇಬ್ಬರೇ ಹೋಗಿದ್ದು, ಅಭಿಯವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು, ರಿಲೇಟಿವ್ಸ್ ಎಲ್ಲರೂ. ಸೊ ಅಲ್ಲಿ ಹೋದಾಗ ನಾನು ಆಂಟಿಗೆ ಮುಂಚೆನೇ ಹೇಳಿದ್ದೆ ಇದು ಬೇಕು ಅಂತ. ಅಲ್ಲಿ ಎಲ್ಲರೂ ನಾನು ಫೋಟೋ ತೋರಿಸಿದ ತಕ್ಷಣ ಆಂಟಿ ಕಸಿನ್ಸ್ ಎಲ್ಲ ಒಂದು ಸ್ವಲ್ಪ ಜನ ಇಲ್ಲ ಕ್ರೀಮ್ ಕಲರೇ ಹಾಕಬೇಕು ನಮ್ಮ ಕಡೆ ಮದುವೆಗೆ, ಗೋಲ್ಡ್ ಎಲ್ಲ ಅಲವ್ ಇಲ್ಲ, ರೆಡ್ ಎಲ್ಲ ಅಲವ್ ಇಲ್ಲ ಅಂತ ಅಂದರು. ನನ್ನ ಆಂಟಿ ಮಕ್ಕ ಹಿಂಗೆ ನೋಡಿದೆ, ಆಂಟಿ ಅರ್ಪಿತಾ ನೀನು ಮದುವೆ ಹೆಣ್ಣು, ನಿಂಗೆ ಯಾವ್ದು ಇಷ್ಟ ಬರುತ್ತೋ ಅದು ತಗೋ, ನಂದಂತೂ ಏನೂ ಪ್ರಾಬ್ಲಮ್ ಇಲ್ಲ, ನಿಂಗೆ ಯಾವ್ದು ಬೇಕೋ ಅದು ತಗೋ ಅಂತ ಅಂದರು. ನಂಗೆ ಫುಲ್ ಖುಷಿ ಆಗೋಯ್ತು. ಸ್ವಲ್ಪ ಭಯ ಮುಜುಗರ ಅದೆಲ್ಲ ಇರುತ್ತಲ್ವ, ಬಿಕಾಸ್ ನಮ್ಮ ಕಡೆ ಅಂತ ದೊಡ್ಡವರು ಆ ಥರ ಯಾರೂ ಬಂದಿಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ. ಸೊ ಹಾಗಾಗಿ ಸ್ವಲ್ಪ ಮುಜುಗರ ಆಯಿತು, ಬಟ್ ಆಂಟಿ ವಾಸ್ ಆಲ್ವೇಸ್ ಬೈ ಮೈ ಸೈಡ್. ಆ್ಯಂಡ್ ಅವತ್ತು ಅಭಿ ಬೇರೆ ನಮ್ಮ ಜೊತೆ ಬಂದಿರಲಿಲ್ಲ, ಧನು ಅಂಕಲ್ ಎಲ್ಲ ಬಂದಿದ್ರು. ಬಟ್ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಒಂದಷ್ಟು ಸೀರೆ ತೋರಿಸಿದ್ರು, 2 ಸೀರೆಯಲ್ಲಿ ಇದು ನಾನು ಫೈನಲ್ ಮಾಡಿದೆ. ಸಿಲ್ವರಿಶ್ ಗೋಲ್ಡ್ ಸ್ಯಾರಿ ವಿತ್ ರೆಡ್ ಬಾರ್ಡರ್, ಆ್ಯಂಡ್ ಅದನ್ನು ತೊಗೊಂಡು ಬಂದ್ವಿ. ಐ ಥಿಂಕ್ 50,000 60,000 ಏನೋ ಆಯಿತು ಅನಿಸುತ್ತೆ ಸ್ಯಾರಿ. ಅದಾದಮೇಲೆ ಬ್ಲೌಸ್ನಾಗೇನು ಬೃಂದಾಗೌಡನೇ ಸ್ಟಿಚ್ ಮಾಡಿದ್ದು. ಸೊ ಅವರು ಫಸ್ಟ್ ಬ್ಲೌಸ್ ಒಂದು ನಾನು ಹೇಳಿದ ಕಾನ್ಸೆಪ್ಟೇ ಬೇರೆ, ಅವ್ರು ಬೇರೆ ಸ್ಟಿಚ್ ಮಾಡಿಬಿಟ್ಟಿದ್ರು. ನನಗೆ ಈ 3-4 ದಿನ ಇದೆ ಮದುವೆಗೆ, ಫೋಟೋ ಕಳಿಸ್ತಾರೆ ನೈಟು, ಐ ವಾಸ್ ಶ್ಯಾಟರ್ಡ್. ನಾನು ಹೇಳಿದ್ದೆ ಒಂದು, ಅವ್ರು ಹೊಲ್ದಿರೋದೇ ಒಂದು, ಕಲರ್ ಕಾಂಬಿನೇಷನ್ ಎಲ್ಲ ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಫುಲ್ ಅಳು ಬಂದ್ಬಿಡ್ತು, ಕಾಲ್ ಮಾಡಿಬಿಟ್ಟು ಬೃಂದ ಏನಿದು ಹಿಂಗೆ ಮಾಡಿಬಿಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತ ಗೊಳೋ ಅಂತ ಇದ್ದೀನಿ. ಆಮೇಲೆ ಅವ್ರ ಅಪ್ಪು ತಲೆ ಕೆಡಿಸ್ಕೋಬೇಡ, ನೀನು ನಾಳೆ ಬೆಳಗ್ಗೆ ಬಾ, ನಾನು ಬೇಕಾದ್ರೆ ಒಂದಿನ ಟೈಮ್ ಇದ್ದರೂ ನಿಂಗೆ ಹೆಂಗೆ ಬೇಕು ಹಾಗೆ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿ, ಕೊನೆಗೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಹೋಗಿ ಅವ್ರಿಗೆಲ್ಲ ಇದು ನಾನು ಹೇಳಿದ್ದಿದ್ದಲ್ಲ ಅಂತ ಅವರೇನೋ ಮಿಸ್ಟೇಕ್ ಮಾಡಿಕೊಂಡು ಕೊನೆಗೆ ಫೈನಲಿ ನನಗೆ ಹೆಂಗೆ ಅಂದ್ಕೊಂಡು ಅದೇ ಥರ ಇನ್ನು ನೆಕ್ಸ್ಟ್ 2 ಡೇಸಲ್ಲೇ ಸ್ಟಿಚ್ ಮಾಡಿದ್ದಾರೆ ಈ ಬ್ಲೌಸು. ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಅದಾದಮೇಲೆ ಜುವೆಲ್ಸ್ ಅಗೇನ್ ನಾನು ಚೈನು ಮತ್ತು ಡಾಬು ರೆಂಟ್ ಮಾಡಿದ್ದು, ಓಲೆ ಮತ್ತು ಬೈತಲೆ ಬಟ್ಟು ಅದನ್ನು ಎಲ್ಲಿಂದನೂ ತಂದೆ, ಎಲ್ಲದು ಯಾವುದೋ ಸ್ಟೋರಲ್ಲಿ ತೊಗೊಂಡು ಬಂದೆ. ಆಮೇಲೆ ಬಳೆ ಎಲ್ಲ ಗೋಲ್ಡು, ಆಮೇಲೆ ಅಷ್ಟೇ ಅಬಿದೂ ಅದು ಮಾಡಿಸಿದ್ದು. ಆ್ಯಂಡ್ ಅಭಿ ಡ್ರೆಸ್ಸು ನನ್ನ ಸೀರೆಗೆ ಮ್ಯಾಚ್ ಆಗೋ ಥರನೇ ನಾನು ಕಂಚಿಯಿಂದಾನೆ, ಅಂದರೆ ಹೆಣ್ಣೋರು ಕೊಡಬೇಕಲ್ವ ಗಂಡಿಗೆ. ಸೊ ನನ್ನ ಸೀರೆನ ತೊಗೊಂಡು ಹೋಗ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಹುಡುಗರ್ದಿದೆ, ಸೊ ಅಲ್ಲಿ ಹೋಗ್ಬಿಟ್ಟು ಅದರದ್ದೇ ಮ್ಯಾಚಿಂಗ್ ಧೋತಿ ಇದು ಎಲ್ಲ ಫುಲ್ ಸೆಟ್ ಸಿಗುತ್ತೆ. ಸೊ ಅದನ್ನು ಮಟೀರಿಯಲ್ ತೊಗೊಂಡು ಬಂದಿದ್ದೆ, ಅದನ್ನು ರತನಲ್ಲಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಐ ವಾಸ್ ವೆರಿ ಸ್ಪೆಸಿಫಿಕ್. ಒಂದು ಪೇಟಾನು ಅಷ್ಟೇ, ಬಿಕಾಸ್ ನಾನು ನನ್ನ ಕಸಿನ್ ಮದುವೆಲಿ ನೋಡಿದ್ದೆ, ಪೇಟ ಅವ್ರು ತಂದಿದ್ದಾರೆ, ಗಂಡಿಗೆ ಲೂಸ್ ಆಗೋಗಿತ್ತು. ಸೊ ನಾನು ಹಾಗೆಲ್ಲ ಆಗೋದು ಬೇಡ, ಫೋಟೋಸ್ಗೆಲ್ಲ ಚೆನ್ನಾಗಿ ಬರಬೇಕು, ಆ್ಯಂಡ್ ನಮ್ಮ ಹುಡುಗ ಸಖತ್ತಾಗಿ ಕಾಣಿಸ್ಬೇಕು ರಾಜನ್ ಥರ ಅಂತ ಅಂದ್ಬಿಟ್ಟು ಪೇಟ ಕೂಡ ಅಲ್ಲೇ ರತನ್ನಲ್ಲೇ ಅವ್ರು ಹೇಳಿದ್ರು ಮಾಡ್ಕೊಡ್ತೀವಿ ಅಂತ. ಸೊ ಕಸ್ಟಮೈಸ್ ಮಾಡಿಸಿ ಅವನದು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಫುಲ್ಲು ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರನೇ ಕಸ್ಟಮೈಸ್ ಮಾಡಿ ಕೊಟ್ಟರು. ಸೊ ಬೆಳಗ್ಗೆನೆ ಎದ್ದು ರೆಡಿ ಆದಮೇಲೆ ಕ್ಯಾಮ್ರಾಮನ್ ಫೋಟೋ ಕರೆದ್ರು. ಒಂದು ಸ್ವಲ್ಪ ಡ್ರಿಸಿಲ್ ಆಗ್ತಿತ್ತು, ಬಟ್ ಅಗೇನ್ ಸಖತ್ತಾಗಿ ಫೋಟೋ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವರು ಕ್ಯಾಮ್ರಾಮನ್ ಸೂರಜ್ ಅಂತ, ಅವರು ಮುಂಚೆನೇ ರೆಡಿ ಅಂದರೆ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ರು. ಏನು ಅಂತಂದರೆ ಮದುವೆ ಮುಂಚೆನೇ ನಾವಿಲ್ಲಿ ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಥರ ನಾನು, ಯಾಕಂದರೆ ಅಲ್ಲಿ ಸರಿಗೆ ಎಲ್ಲ ತುಂಬಿಟ್ಟಿರ್ತಾರೆ, ಫೋಟೋ ಸರಿಗೆ ಬರಲ್ಲ. ಸೊ ಬರೀ ಫ್ಯಾಮಿಲಿದು ನಾನು ತೆಗಿಬೇಕು, ಸೊ ಫ್ಯಾಮಿಲಿ ಎಲ್ಲ ರೆಡಿ ಇರಿ ಅಂತ ಹೇಳಿದ್ರು. ಆ್ಯಂಡ್ ನಮ್ಮಪ್ಪ ನೋಡಿ, ನಮ್ಮಪ್ಪಂದು ರತನಲ್ಲೇ ನಾನೇ ಕಾನ್ಸೆಪ್ಟ್ ಹೇಳಿ ಮಾಡಿಸಿದ್ದು, ಫುಲ್ ಫ್ಯಾಮಿಲಿ ಚೆನ್ನಾಗಿ ಕಾಣುತ್ತೆ ಅಂತ, ಗ್ರೀನು ಸಖತ್ತಾಗಿ ಒಳ್ಳೆ ರಾಜನ್ ಥರ ಕಾಣಿಸ್ತಾ ಇದ್ರು. ಆಮೇಲೆ ಇನ್ನೇನು ಫ್ಯಾಮಿಲಿ ಶೂಟ್ ಇದು. ಸೊ ಹೊರಗಡೆ ಲಾನ್ ಚೆನ್ನಾಗಿತ್ತು ಅಂದ್ಬಿಟ್ಟು ಫ್ಯಾಮಿಲಿ ಶೂಟ್ ಎಲ್ಲ ಫಸ್ಟ್ ಮಾಡ್ಕೊಂಡ್ವಿ. ನಮ್ಮ ಅತ್ತೆ ಗೌರಿ ಪೂಜೆಗೆ ಲೇಟ್ ಆಗ್ತಾ ಇದೆ, ಮುಹೂರ್ತ ಆಗೋಗುತ್ತೆ, ಬಾ ಅಂತ ಕರಿಯೋಕ್ಕೆ ನಮ್ಮ ಅತ್ತೆ ಅಂದರೆ ನಮ್ಮ ಡ್ಯಾಡಿದು ಅಕ್ಕ. ಸೊ ಅವರೇ ಪಾಪ ಫುಲ್ ಇನ್ಚಾರ್ಜ್ ತೊಗೊಂಡು ಎಲ್ಲ ನಿಂತು ಮಾಡಿದ್ದು. ಸೊ ಅವರು
ಬಾ 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 ಅಂತ ಟೈಮು ಸೂರಜ್ ಇರಿ ಆಗೋಯ್ತು ಅಂದ್ಬಿಟ್ಟು ಫುಲ್ ಎಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡ್ವಿ. ಸಖತ್ತಾಗಿ ನಂಗೆ ಈ ಫೋಟೋಸೇ ತುಂಬ ಇಷ್ಟ. ಆ್ಯಕ್ಚುಯಲ್ ಮದುವೆ ಫೋಟೋಸ್ಗಿಂತನೂ ಹೊರಗಡೆ ನಾವೇನು ರೀಕ್ರಿಯೇಟ್ ಮಾಡಿದ್ವಲ್ಲ ಆ ಫೋಟೋಸ್ ಬ್ಯೂಟಿಫುಲ್ಲಾಗಿ ಬಂದಿದೆ. ನನ್ನ ಮೋಸ್ಟ್ ಫೇವ್ರೆಟ್ ಪಿಕ್ಚರ್ಸ್. ಸೊ ಅದಾದಮೇಲೆ ಹೋಗಿ ಗೌರಿ ಪೂಜೆ ಮಾಡಿ ಅದೇನೇನು ಕಂಕಣ ಕಟ್ಟೋದು, ಸೊ ಅದೆಲ್ಲ ಆಯಿತು. ಆ್ಯಂಡ್ ನೆಕ್ಸ್ಟ್ ಏನೋ ಗಂಡನ ಕರ್ಕೊಂಡು ಬರೋದು, ಆಮೇಲೆ ನನ್ನ ಇದರಲ್ಲಿ ಕರ್ಕೊಂಡು ಬಂದ್ರಲ್ವ ಅದು ಎಲ್ಲರಿಗೂ ಇಷ್ಟ ಆಯ್ತಂತೆ. ನಾನು ಹಾಗೆ ಇರಬೇಕು ಅಂತ ಡಿಸೈನ್ ಎಲ್ಲ ಕೊಟ್ಟು ಮಾಡಿಸಿದ್ದು. ಸಕ್ಕತ್ತಾಗಿ ಎಲ್ಲರೂ ಹೇಳ್ತಾಯಿದ್ರು ಬ್ಯೂಟಿಫುಲ್ ಆಗಿತ್ತು, ಸಕ್ಕತ್ತಾಗಿ ಬಂತು ಅಂತ. ಇದೇನಂತಾರೆ ನಮ್ಗೆ ಗೊತ್ತಿಲ್ಲ, ಅದು ಕರ್ಕೊಂಡು ಬರ್ತಾರಲ್ವ. ಸೊ ಅದು ಚೆನ್ನಾಗಿತ್ತು, ಎಂಟ್ರಿ ಸಕ್ಕತ್ತಾಗಿತ್ತು ಅಂತೆಲ್ಲ ಹೇಳಿದ್ರು. ಸೊ ಬಂದೆವು. ಆಮೇಲೆ ತಾಳಿ ಕಟ್ಟಬೇಕಾದ್ರೂ ಅಷ್ಟೇ ಲೈಕ್ ನಾನು ಒಂಚೂರು ಹತ್ತಿಲ್ಲ ಗೊತ್ತಾ. ತಾಳಿ ಕಟ್ಟುವಾಗೂ ಅಷ್ಟೇ, ಯಾವಾಗೂ ಅಷ್ಟೇ ನಾನು ಅಳ್ಳೇ ಇಲ್ಲ. ಬಿಕಾಸ್ ಐ ವಾಸ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಅದೊಂಥರ ಪ್ರೆಷಿಯಸ್ ಮೂಮೆಂಟ್. ನಂಗೆ ಅಳಬೇಕು ಅಂತ ಅನಿಸಿಲ್ಲ, ಅಳೂ ಬಂದಿಲ್ಲ. ಐ ವಾಸ್ ಲೈಕ್ ಕಾನ್ಸ್ಟೆಂಟ್ಲಿ ಬಾಯಿ ಬಿಟ್ಟುಬಿಟ್ಟಿದ್ದೀನಿ, ಫುಲ್ ನಗ್ತಾನೇ ಇದ್ದೀನಿ. ಸೊ ಅಲ್ಲಿ ಏನೋ ಅವರು ತಾಳಿ ಕಟ್ಟಿ ಅಂತ ಇದ್ದಾರೆ. ಅಭಿ ಹಿಂಗೆ ನೋಡ್ತಾನೇ ಇದ್ದಾನೆ, ಕಟ್ಲಾ ಬೇಡವಾ ಅಂದರೆ ಅವ್ನು ಕಟ್ಟು ಅಂತ ಹೇಳಿರೋದು ಕೇಳಿಸ್ಕೊಂಡಿಲ್ಲ. ಅವ್ನು ಇಟ್ಕೊಂಡಿದ್ದಾನೆ, ನಾನು ಕಟ್ಟೋ ಅಂತ ಇದ್ದೀನಿ. ಆ ವಿಡಿಯೋಲಿ ಗೊತ್ತಾಗುತ್ತೆ ಅನ್ಸುತ್ತೆ, ಕಟ್ಟೋ ಅಂತ ಇದ್ದೀನಿ. ಆಮೇಲೆ ಅಲ್ಲಿ ಪೂಜಾರಿ ಇದ್ದಾರೆ, ಅವ್ರು ಮಾಡ್ತಾರಲ್ವ, ಅವರು ಕಟ್ಟಪ್ಪ ಅಂದಮೇಲೆ ನಾನು ಅವ್ನಿಗೆ ಹೇಳಿದೆ, ನೀನೇ 3 ಗಂಟು ನೀನೇ ಹಾಕಬೇಕು, ಯಾರ ಕೈಲೂ ಕೊಡಬೇಡ ಅಂತ. ಯೂಶಲಿ ನಾನು ತುಂಬ ಫ್ಯಾಮಿಲಿ ಅಂದರೆ ತುಂಬ ಮದುವೆಗಳಲ್ಲಿ ನೋಡಿದ್ದೀನಿ, ಅವರು ಅಂದರೆ ಸ್ವಲ್ಪ ಜನಕ್ಕೆ ಕೈ ಶಿವರ್ ಆಗ್ತಾ ಇರುತ್ತೆ ಅಥವಾ ಕಾಣಿಸಲ್ಲ ಅಂದ್ಬಿಟ್ಟು ಹಿಂದೆಗಡೆ ಅವರೇ 1 ಗಂಟೆ ಹಾಕಿದ್ಮೇಲೆ ಹಿಂದೆಗಡೆ ಆಂಟಿದಿರು ಯಾರಾದರೂ ಇದ್ರೆ ಅವರೇ ಗಂಟು ಹಾಕ್ಬಿಟ್ಟಿರ್ತಾರೆ. ಸೊ ನಾನು ಅವ್ನಿಗೆ ಹೇಳಿದ್ದೆ 3 ಗಂಟು ನಿಧಾನ ಆದರೂ ಪರವಾಗಿಲ್ಲ, 3 ಗಂಟು ನೀನೇ ಹಾಕಬೇಕು ಅಂತ ಹೇಳಿದ್ದೆ. ಸೊ ಅವ್ನು ಏಣಿಸ್ಕೊಂಡು 1, 2, 3 ಅಂತ ಹಾಕ್ತಾ. ಆಮೇಲೆ ಅವ್ನು ನಾನು ಹೇಳಿದ್ದೆ, ನೀನು ಹಣೆಗೆ ಮುತ್ತು ಕೊಡಬೇಕು ತಾಳಿ ಕಟ್ಟಿದ್ಮೇಲೆ ಅಂತ. ಬಟ್ ಅವನು ಅಲ್ಲಿ ಫುಲ್ ಕಾನ್ಷಿಯಸ್ ಆಗಿಬಿಟ್ಟು ಕೊಟ್ಟಿಲ್ಲ. ಬಟ್ ನಾವಿಬ್ಬರು ಫುಲ್ ಹೈಫೈ ಹೊಡ್ಕೊಂಡು ಜೋರಾಗಿ ನಕ್ಕಿ ಇಟ್ ವಾಸ್ ಅಂದರೆ ಫೈನಲಿ ಇಟ್ ಹ್ಯಾಪೆಂಡ್ ಅನ್ನೋ ಥರ. ಸೊ ಚೆನ್ನಾಗಿತ್ತು. ಅದಾದಮೇಲೆ ಚೆನ್ನಾಗಿ ಫೋಟೋ ಶೂಟು, ಅದೇನೇನೇನೇನೋ ಪೂಜೆಗಳು ಎಲ್ಲ. ತುಂಬ ಜನ ಬಂದಿದ್ದರು. ನಾನು ಹೆಂಗೆ ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಾಯ್ತು. ನನಗೆ ಯಾವಾಗಲೂ ಆಸೆ ಮುಹೂರ್ತದಲ್ಲಿ ತುಂಬ ಜನ ಬರಬೇಕು, ಆರೈಸಬೇಕು ಅಂತ. ಲೈಕ್ ಟೂ ಮೆನಿ ಪೀಪಲ್, ಎಲ್ಲ ಕರೆದವ್ರು ಎಲ್ಲ ಬಂದಿದ್ದರು. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಇವೆಂಟ್. ಆ್ಯಂಡ್ ಅದಾಗಿ ಎಲ್ಲ ಪೂಜೆಗಳೆಲ್ಲ ಮುಗಿದು ಲಾಸ್ಟಲ್ಲಿ ಹೊರಡುವಾಗೂ ನಾನು ಅಳಲಿಲ್ಲ. ಐ ವಾಸ್ ವೆರಿ ಸ್ಟ್ರಾಂಗ್ ಎನಫ್. ಬಿಕಾಸ್ ನಂಗೆ ಏನು ಬೇಕೋ ಅದು ಸಿಗ್ತಾ ಇರುವಾಗ ಯಾಕೆ ಅಳಬೇಕು. ಐ ವಾಸ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಅಕ್ಕ ಸ್ವಲ್ಪ ಅಳ್ತಾ ಇದ್ಲು. ಸೊ ಅವಳಿಗೆ ಕನ್ಸೋಲ್ ಮಾಡಿ ಆಮೇಲೆ ಅಪ್ಪ ಸ್ವಲ್ಪ ಮೂಗುತಿ ಸಣ್ಣ ಮಾಡ್ಕೊಂಡಿದ್ರು. ಸೊ ಆಮೇಲೆ ನಾನು ಎನಿವೇಸ್ ವಾಪಸ್ ನಮ್ಮನೆಗೆ ಹೋಗ್ತಾ ಇದ್ದೆ. ಬಿಕಾಸ್ ನಮ್ಮ ಮದುವೆ ಶುಕ್ರವಾರ ಆಗಿತ್ತು, ಫ್ರೈಡೇ ಆಗಿತ್ತು. ಸೊ ಅವರೇನೋ ಶುಕ್ರವಾರ ಮಗಳನ್ನ ಕಳಿಸ್ಬಾರ್ದು ಮನೆಯಿಂದ ಅಂತ ಅಂದ್ಬಿಟ್ಟು ನಾನು ಅವತ್ತು ನಮ್ಮನೇಲೇ ಇದ್ದು ನೆಕ್ಸ್ಟ್ ಡೇ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ಮದುವೆ ಎಲ್ಲ ಆದಮೇಲೆ ಇಲ್ಲಿ ಬಂದು ಅಭಿಮನೆಗೆ ಬಂದು ಆನ್ ದ ವೇ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಅದೇ ಏನೋ ಸೇರೆಲ್ಲ ಒದ್ದು ಅದಾದಮೇಲೆ ಒಂಚೂರು ಹಾಲು ಕೊಟ್ಟರು, ಸ್ವೀಟ್ ತಿನ್ನಬೇಕು ಅಂದ್ಬಿಟ್ಟು ತಿಂದ್ಬಿಟ್ಟು ಅದು ರಾಹುಗಾಲ ಶುರು ಆಗೋಷ್ಟೊತ್ತಿಗೆ ಹೊರಟು ಬಿಡಬೇಕು, ವಾಪಸ್ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅದಾದಮೇಲೆ ವಾಪಸ್ ನನ್ನ ಕಳಿಸ್ಬಿಟ್ರು. ಅಲ್ಲಿ ಹೋದೆ. ಅಲ್ಲಿ ಹೋಗಿ ಫುಲ್ ಸುಸ್ತಾಗೋಗಿತ್ತಲ್ವ. ಸೊ ಅಲ್ಲಿ ಹೋಗಿ ಫಸ್ಟ್ ಎಲ್ಲ ತೆಗೆದಿಟ್ಟು ಬಿಚ್ಚಿಟ್ಟು ಅದಾದಮೇಲೆ ಫುಲ್ ರೆಸ್ಟ್ ಮಾಡೋಣ ಅಂತ ಅವತ್ತು ಮಲಗಿಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಆಂಟಿ ಅವ್ರು ಒಂದು 10 ಜನ ಏನೋ ಬಂದಿದ್ರು, ರಿಲೇಟಿವ್ಸು ಅಭಿ ಎಲ್ಲ ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವರೆಲ್ಲ ಬಂದು ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟು ಮಧ್ಯಾಹ್ನ ಹಾಗೆ ನನ್ನ ಕರ್ಕೊಂಡು ಇಲ್ಲಿ ಬಂದರು. ಸೊ ಅದಾದಮೇಲೆ ಇಲ್ಲಿ ಬಂದು ಅವತ್ತಿನ ನೈಟ್ ಆ್ಯಕ್ಚುಲಿ ನಾನು ಅಭಿ ಧನು ಮತ್ತು ಅಭಿ ಕಸಿನ್ ಒಬ್ಬ ಇದನ್ನು ಚೇತನ್ ಅಂತ ನಾವು 4 ಜನ ಫುಲ್ ನೈಟ್ ಎಲ್ಲ ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಾನು ಅಭಿ ಒಟ್ಟಿಗೆ ಇರಂಗಿರಲಿಲ್ಲ ಅಂತ ಹೇಳ್ಬಿಟ್ಟಿದ್ರು ಆಯಿತಾ. ಆ್ಯಂಡ್ ನನಗೆ ಒಬ್ಬಳೇ ಒಂದು ರೂಮಲ್ಲಿ ಮಲ್ಗೋಕ್ಕೆ ಸಖತ್ ಭಯ. ಅದು ಫಸ್ಟ್ ಟೈಮ್ ಬೇರೆ ಇಲ್ಲಿ ಬೇರೆ ರೂಮು ಎಲ್ಲನೂ ಹೆಂಗೋ ಲೈಟೆಲ್ಲ ಆನ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಮಲ್ಕೊಂಡೆ. ಸೊ ಅದಾಯಿತು. ಅದಾದಮೇಲೆ ದಿಸ್ ವಾಸ್ ಆನ್ December 9th. ನೆಕ್ಸ್ಟು December 14ನೇ ತಾರೀಕು ನಮ್ಮದು ಬಿ ಗ್ರೂಪ್ ಆಯ್ತಿತ್ತು.
ಸೊ ನಾವು ಎನಿವೇಸ್ ಬೀಗ್ರೂಟ ರಿಸೆಪ್ಷನ್ ಥರನೇ ಮಾಡ್ಕೊಂಡು ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಸೊ ಅದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಯಿತು. ಅದರದ್ದು ಆಲ್ಬಮ್ ನಾನು ಮಾಡಿಸ್ಕೊಂಡ್ಲೇ ಇಲ್ಲ, ಬಿಕಾಸ್ ಅವರು ಇದಕ್ಕೆ ಎಷ್ಟು ಫೋಟೋಸ್ ಆಗೋಗಿದೆ, ಅದು ಮತ್ತೆ ಎಕ್ಸ್ಟ್ರಾ ಆಗುತ್ತೆ ಅಂದರು. ಸೊ ಐ ವಾಸ್ ಲೈಕ್ ಓಕೆ ಬಿಡಿ, ಹೆಂಗಿದ್ರು ಫೋಟೋಸ್ ಇದೆಯಲ್ಲ ಆಮೇಲೆ ಪ್ರಿಂಟ್ ಮಾಡಿಸ್ಕೊಳ್ಳೋಣ ಅಂತ ಸುಮ್ಮನಾಗೋದೆ. ಸೊ ಅವತ್ತು ಅದಕ್ಕೂ ಅಷ್ಟೇ ನಾನು ಇದು ಲೆಹೆಂಗಾ ಹೊಲಿಸ್ಕೊಂಡಿದ್ದೆ. ಅದಂತೂ ಒಂದು 10-15 kg ಇದೆ ಲೆಹೆಂಗಾ, ಅಷ್ಟು ಭಾರ ಇದೆ, ಸಿಕ್ಕಾಪಟ್ಟೆ ಭಾರ. ಸರಿ ಅಂದ್ಬಿಟ್ಟು ಆಯಿತು, ಅಲ್ಲಿ ಹೋದ್ವಿ. ನಾವು ಆ್ಯಕ್ಚುಲಿ ಲೇಟಾಗಿ ಹೋದ್ವಿ ಅವತ್ತು. ನಾನೆಲ್ಲ ರೆಡಿ ಇದ್ದೆ, ಬಟ್ ಇಲ್ಲಿ ಆಂಟಿ ಅವರೆಲ್ಲ ರೆಡಿಯಾಗಿ ಅಜ್ಜಿ ಎಲ್ಲ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಗಂಡು ಹೆಣ್ಣು ಬಿಟ್ಟು ಎಲ್ಲರೂ ಹೋಗಿದ್ದಾರಲ್ಲಿ. ನಾನು, ಅಭಿ, ನಳಿ ಆಂಟಿ, ನಾವೊಂದು 3-4 ಜನ ಲೇಟಾಗಿ ಹೋದ್ವಿ. ಒಂದು 11:30 ಅಂದರೆ ಅಷ್ಟೊತ್ತಿಗೆ ಎಲ್ಲರೂ ಬೀಗ್ರೂಟಿಗೆ ಗೊತ್ತಲ್ಲ, ಯೂಶಲಿ ಎಲ್ಲ ಬೇಗ ಬಂದಿರ್ತಾರೆ. ಸೊ ಅವರವರೇ ಎಲ್ಲ ಫೋಟೋಶೂಟ್ ಮಾಡಿಸ್ಕೊಂಡು ಎಲ್ಲ ನಿಂತಿದ್ರು. ನಾವು ಆಮೇಲೆ ಹೋಗಿ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು ಅದಾದಮೇಲೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ. ಜನ ಫುಲ್ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಸೊ ಹೋಗಿ ನಿಂತ್ಕೊಂಡು ಫೋಟೋ ಸಾಕಾಗೋಯ್ತು. ನಾನು ಬೇರೆ ಹೀಲ್ಸ್ ಹಾಕ್ಕೊಂಡಿದ್ದೀನಿ. ಒಂದು 15 ಬರೀ ಸ್ಕರ್ಟೇ ಒಂದು 10-15 kg ಇದೆ, ಅಷ್ಟು ಹೆವಿ ಇದೆ. ಅದು ವೆಲ್ವೆಟ್ ಸ್ಕರ್ಟ್ ಬೇರೆ, ಅದ್ರ ಮೇಲೆ ಫುಲ್ ಹ್ಯಾಂಡ್ ವರ್ಕ್ ಮಾಡಿರೋದು ಅದು ಲೆಹೆಂಗಾಗೆ. ಫುಲ್ ಸುಸ್ತಾಗೋಯ್ತು ನನಗೆ. ಆಮೇಲೆ ಇಲ್ಲಿ ಬೇರೆ ಎಕ್ಸ್ಟೆನ್ಷನ್ನು ತಲೆಗೆ, ಯಪ್ಪ ಕೊನೆಗೆ ಒಂದು ಸ್ವಲ್ಪ ಆದಮೇಲೆ ಇದು ಚಪ್ಪಲಿ ಬಿಚ್ಚಿಬಿಟ್ಟೆ, ಹಾಗೆ ನಿಂತ್ಕೊಂಡೆ. ಆಮೇಲೆ ತಡೆಯೋಕ್ಕಾಗ್ತಾಯಿಲ್ಲ. ಇಲ್ಲಿ ಜುವೆಲ್ಸ್ ಬೇರೆ, ಅದನ್ನು ರೆಂಟ್ ಮಾಡಿದ್ದೆ. ಜುವೆಲ್ಸು ಫುಲ್ ಹೆವಿ, ಅಪ್ಪ ಆಗ್ತಾ ಇರಲಿಲ್ಲ. ಕೊನೆಗೆ ಹಾರ ಎಲ್ಲ ಬಿಚ್ಚಿಟ್ಟು ಅಷ್ಟು ನೋಡಿದ್ವಿ. ನಮ್ಗೆ ಊಟನೂ ಇಲ್ವಲ್ಲ. ಆಲ್ಮೋಸ್ಟ್ 3-3:30 4 ಗಂಟೆ ಆಗೋಗಿದೆ. 11:30-12 ಗಂಟೆಲಿ ನಿಂತಿದ್ದು, 4 ಗಂಟೆವರೆಗೂ ಹಂಗೆ ನಿಂತಿದ್ದೀವಿ. ಸುಸ್ತಾಗೋಯ್ತು. ಆಮೇಲೆ ಅಭಿ ಹೇಳ್ದ, ಅಪ್ಪು ನಾವಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಇವ್ರು ಯಾರೂ ಬಿಡಲ್ಲ, ನಮ್ಮನ್ನ ಫೋಟೋಗಂತ ಇಡ್ಸ್ಕೊಂಡ್ಬಿಡ್ತಾರೆ, ನೀನು ಒಂದು ಕಡೆ ಹೋಗು, ನಾನೊಂದು ಕಡೆ ಹೋಗ್ತೀನಿ ಅಂದ್ಬಿಟ್ಟು ಇಬ್ಬರು ಜೂಟ್ ಅಂತ ಅವನೊಂದು ಕಡೆ ನಾನೊಂದು ಕಡೆ ಎಸ್ಕೇಪ್ ಆಗೋದ್ವಿ. ಅದಾದಮೇಲೆ ಊಟಕ್ಕೆ ಲಾಸ್ಟ್ ಪಂಕ್ತಿ ಊಟಕ್ಕೆ ಕೂತ್ಕೊಂಡು ನಾನ್ ವೆಜ್ ತಿಂದು. ಆ್ಯಂಡ್ ನಮ್ಮ ಮದುವೆಲಿ ನಂಗೆ ತುಂಬ ಖುಷಿ ಏನಪ್ಪ ಅಂತಂದರೆ, ನಳಿ ಆಂಟಿ ಕೇಳಿದ್ದಿದ್ದು ಅದೊಂದೇ. ನಮ್ಮ ಅಪ್ಪನ ಮದುವೆ ಟೈಮಲ್ಲಿ ಹೆಂಗೆ ಏನು ಅಂತದ ಆಂಟಿ ಹೇಳಿದ್ದು, ನೀವು ಹೆಂಗೆ ನಮ್ಮ ಹುಡುಗಿಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಮದುವೆ ಮಾಡಿ, ನಮ್ದು ಏನೂ ಇಲ್ಲ, ಊಟ ಒಂದು ಚೆನ್ನಾಗಿರಲಿ ಅಂತ ಹೇಳಿದ್ರು. ಆ್ಯಂಡ್ ಇವತ್ತಿನವರೆಗೂ ಟಿಲ್ ಡೇಟ್ ನಾವು ಎಲ್ಲೇ ಹೋದ್ರೂ ಎಲ್ಲರೂ ಹೇಳೋದು, ಅರ್ಪಿತಾ ಅಭಿಷೇಕ್ ಮದುವೆದು ಊಟ ಮಾತ್ರ ದಿ ಬೆಸ್ಟ್ ಅಂತ. ನನಗೆ ಅಭಿಗೆ ಇವತ್ತಿಗೂ ನಾವು ಅದೇ ಅಂದ್ಕೊತೀವಿ. ಅಯ್ಯೋ ನಾವಿಬ್ಬರು ತಿಂದಿದ್ದು ನೆನಪೇ ಇಲ್ಲ. ಅಂದರೆ ಅದು ಗೊತ್ತಲ್ವ, ಗಡಿ ಬಿಡಿಲಿ ಏನು ತಿಂತೀವಿ ಲಾಸ್ಟ್ ಬಂತು ಏನೋ ಒಂದು ಟೆನ್ಷನಲ್ಲಿ. ಸೊ ನಮಗೆ ನೆನಪೇ ಇಲ್ಲ ಹೆಂಗಿತ್ತು ಏನಿತ್ತು ಅಂತ. ಬಟ್ ಬಂದವರು ಅಷ್ಟೂ ಜನ ಹೇಳಿದ್ದು, ನಿಮ್ಮ ಮದುವೆ ಊಟ ದಿ ಬೆಸ್ಟ್, ಸಖತ್ತಾಗಿತ್ತು ಅಂತ. ಮದುವೆ ಇಲ್ಲೂ ಅಷ್ಟೇ ಆ್ಯಂಡ್ ಬೀಗ್ರೂಟದಲ್ಲೂ ಅಷ್ಟೇ ಸಖತ್ತಾಗಿತ್ತು ಅಂತ. ಸೊ ಅದು ಒಂದು ತೃಪ್ತಿ, ಚೆನ್ನಾಗಾಯಿತು ಅಂತ. ಆ್ಯಂಡ್ ಎಲ್ಲನೂ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಾಯಿತು. ಸೊ ಅದೊಂದು ಖುಷಿ. ಆ್ಯಂಡ್ 2 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಾಗಿಲ್ಲ. ಇಟ್ ಈಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ. ಪ್ರಾಬಬ್ಲಿ ಮದುವೆ ಮುಂಚೆ ನಿನ್ನ ಲೈಫ್ ಇಷ್ಟನಾ ಅಥವಾ ಮದುವೆ ಆದಮೇಲೆ ನಿನ್ನ ಲೈಫ್ ಇಷ್ಟನಾ ಅಂತ ಅಂದರೆ ಐ ವುಡ್ ಸೇ ಮದುವೆ ಆದಮೇಲೆ ನನ್ನ ಲೈಫ್ ತುಂಬ 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 ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಪ್ರಾಬ್ಲಿ ಐ ಆಮ್ ಬ್ಲೆಸ್ಡ್ ವಿತ್ ಸಚ್ ಪೀಪಲ್. ನಾನು ಯಾವತ್ತೂ ಬೇರೆ ಅವಳ ಥರ ಅವರು ಟ್ರೀಟ್ ಮಾಡಿಲ್ಲ, ಅಥವಾ ನನಗೂ ನಾನು ಬೇರೆ ಮನೆಗೆ ಬಂದಿದ್ದೀನಿ ಅಂತ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಅದಕ್ಕೆ ಮುಂಚೆನೂ ನಾನು 10 ವರ್ಷದಿಂದ ಬರ್ತಾನೇ ಇದ್ದೆ ಅವ್ರ ಮನೆಗೆ ಅವಾಗವಾಗ. ಸೊ ಊಟನೂ ಅಷ್ಟೇ, ಆಂಟಿ ಮಾಡಿದ ಊಟ ಆಲ್ಮೋಸ್ಟ್ ರೆಗ್ಯುಲರಾಗಿ ತಿಂತಾಯಿದ್ದೆ. ಸೊ ಹಾಗಾಗಿ ನಾನೇನೋ ಬೇರೆ ಪ್ಲೇಸ್ ಅಂತ ನಂಗೆ ಅನಿಸೇ ಇಲ್ಲ. ನಮ್ಮ ಮನೇಲೇ ಇದ್ದೀನಿ, ನಮ್ಮ ಮನೆಗೇ ಬಂದಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಆಂಟಿನೂ ಯಾವಾಗೂ ಅದೇ ಹೇಳ್ತಾ ಇರ್ತಾರೆ, ನಮಗೆ ಯಾವತ್ತೂ ಬೇರೆ ಹುಡುಗಿ ಬಂದಿದೆ ನಾವೇನೋ ಚೇಂಜ್ ಮಾಡ್ಕೋಬೇಕು ನಮ್ಮನ್ನ ಅಂತ ಅನಿಸೇ ಇಲ್ಲ, ನಮ್ಮನೆ ಹುಡುಗಿನೇ ಅಂತಲೇ ಅನಿಸುತ್ತೆ ಅಂತ ಅವರು ಹೇಳ್ತಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಪ್ರಾಬಬ್ಲಿ ಅಭಿ ಜೊತೆಲಿದ್ದಿದ್ರೆ ಅವನು ಒಂಚೂರು ಅವನ ಎಕ್ಸ್ಪೀರಿಯನ್ಸ್ ಹೇಳಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಯಾ, ನೆಕ್ಸ್ಟ್ ವ್ಲಾಗ್ಸಲ್ಲಿ ಐ ಥಿಂಕ್ ನಾನು ಹಿಂದಿನ ವ್ಲಾಗಲ್ಲೂ ಅವನ ಹತ್ರ ಮಾತಾಡ್ಸಿದ್ದೀನಿ. ಆ್ಯಂಡ್ ಇಟ್ಸ್ ಬೀನ್ ಅಮೇಝಿಂಗ್. ಆ್ಯಂಡ್ ಎಲ್ಲ ಥರ ಚೆನ್ನಾಗಿದೆ, ಏನು ಹೇಳೋದು. ಸೊ ಒಂದು ನನ್ನ ಕಡೆಯಿಂದ ಟಿಪ್ ಅಂತ ಅಂದರೆ, ಅಭಿ ಹೇಳ್ದಂಗೆ
ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ಮದುವೆನ. ಏನೇ ವಿಷಯ ಬಂದ್ರೂ ಕಮ್ಯುನಿಕೇಟ್ ಮಾಡಿ. ಆ್ಯಂಡ್ ಯಾರ ಜೊತೆ ನಿಮಗೆ ಪ್ರಾಬ್ಲಮ್ ಇದೆ ಅವ್ರ ಜೊತೆನೇ ಕುತ್ಕೊಂಡು ಮಾತಾಡಿ. ಬಿಕಾಸ್ ಮದುವೆ ಅಂತ ಬಂದಾಗ ಯೂಶಲಿ ಏನಾಗುತ್ತೆ, ಇವಾಗ ಅತ್ತೆ ಸೊಸೆ ಮಧ್ಯೆ ಏನಾದರೂ ಜಗಳ ಆದರೆ ಗಂಡನ ಮಧ್ಯಕ್ಕೆ ತಂದುಬಿಡೋದು, ನೋಡಿ ನಿಮ್ಮಮ್ಮ ಹಿಂಗಂದ್ರು ಅಂತ, ಅಥವಾ ಅವರು ನಿನ್ನ ಹೆಂಡತಿ ಹಿಂಗಂದ್ರು ಅಂತ. ನಮ್ಮ ಮನೇಲಿ ಆ ಥರ ಏನೂ ಆಗಲ್ಲ. ನನಗೆ ಆಂಟಿಗೆ ಏನಾದರೂ ಟಚ್ವುಡ್ ಏನೂ ಆಗಿಲ್ಲ, ಆದ್ರೂ ಸಣ್ಣ ಪುಟ್ಟದಕ್ಕೆ ನಾವೇನಾದರೂ ಅಂದ್ರೂ ನಾನು ಆಂಟಿನೇ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊತೀವಿ. ಸೊ ಆ ಥರದ್ದು ಯಾವತ್ತೂ ಇನ್ಸಿಡೆಂಟ್ಸ್ ಬಂದೇ ಇಲ್ಲ. ಬಟ್ ಸ್ಟಿಲ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳೋದು ಹಾಗೆಲ್ಲ ಇಲ್ಲ. ಆ್ಯಂಡ್ ನಾವು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಡಿಸ್ಕಸ್ ಮಾಡೋದ್ರಿಂದ ನನಗಂತೂ ಇವತ್ತಿಗೂ ಐ ಥಿಂಕ್ ಮೊನ್ನೆ ನಾನು ಆಂಟಿಗೆ ಅದೇ ಹೇಳ್ತಾ ಇದ್ದೆ, ನಂಗೆ ಅಭಿ ಸಿಕ್ಕಿರಲಿಲ್ಲ ಅಂತ ಹೇಳಿದ್ರೆ ಕುಡಂಟ್ ಇವನ್ ಇಮ್ಯಾಜಿನ್ ನನ್ನ ಲೈಫ್ ಹೆಂಗಿರ್ತಿತ್ತು, ನಾನು ಹೆಂಗಿರ್ತಾ ಇದ್ದೆ, ಎಲ್ಲಿರ್ತಾ ಇದ್ದೆ, ಅದು ನನಗೆ ಗೊತ್ತೇ ಇಲ್ಲ. ಬಟ್ ಈಸ್ ಎನ್ ಏಂಜಲ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಅವನಿಂದ ನನಗೆ ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಆ್ಯಂಡ್ ಅವನಿಂದ ನನ್ನ ಲೈಫ್ ಇನ್ನೂ ಸಖತ್ತಾಗಿದೆ. ಸೊ ಐ ಓ ಎವ್ರಿಥಿಂಗ್ ಟು ಅಭಿ. ಆ್ಯಂಡ್ ಅವನ ಸಪೋರ್ಟ್, ಅವನ ಲವ್, ಕೇರ್ ಎಲ್ಲನೂ ಸಿಕ್ಕಾಪಟ್ಟೆ. ಆ್ಯಂಡ್ ಇವಾಗ ಪುಟಾಣಿ ಬೇರೆ ಬಂದಿದೆ. ಆ್ಯಂಡ್ ಲೈಫ್ ಇನ್ನೂ ಸಖತ್ತಾಗಿದೆ. ಇಟ್ಸ್ ಬ್ಯೂಟಿಫುಲ್. ನೋಡಬೇಕು ನೆಕ್ಸ್ಟ್ ಇನ್ನು ವಾಟ್ ಆಲ್ ಇಸ್ ಕಮ್ಮಿಂಗ್ ನಮ್ಮ ಲೈಫಲ್ಲಿ, ಇನ್ನೇನೇನೆಲ್ಲ ಆಗುತ್ತೆ, ಹೆಂಗೆಲ್ಲ ಇರುತ್ತೆ, ಇನ್ನೂ ಎಷ್ಟು ಮಜಾ ಇರುತ್ತೆ, ಇನ್ನೂ ಎಷ್ಟು ಖುಷಿ ಬರುತ್ತೆ ಎಲ್ಲ ಕಾಯಬೇಕು. ಸೊ 2 years ಜರ್ನಿ ವಾಸ್ ಅಮೇಝಿಂಗ್. ಮಚ್ ಮೋರ್ ಟು ಕಮ್. ಪ್ರಾಬಬ್ಲಿ ಪ್ರತಿ ವರ್ಷ ಇದ್ಮೇಲೆ ನಾನು ಒಂದು ಮಾಡ್ಕೊತೀನಿ. ಎವ್ರಿ ಇಯರ್ ನಮ್ಮ ಮದುವೆ ದಿನ ಕುತ್ಕೊಂಡು ಹಿಂಗೆ ಆಲ್ಬಮ್ ಎಲ್ಲ ಓಪನ್ ಮಾಡಿ ಏನೇನೆಲ್ಲ ತಲೆಗೆ ಬರುತ್ತೆ ಎಲ್ಲ ಒಂದು ರೀಕ್ಯಾಪ್ ನೆನೆಸ್ಕೊಂಡು ನಿಮ್ಮ ಮುಂದೆ ಮಾತಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಆದಷ್ಟು ಅಭಿನ ಕೂರಿಸ್ಕೊಂಡು ಅವನದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಅಬೌಟ್ ಇಟ್. ನಿಮ್ಗೇನಾದರೂ ಸ್ಪೆಸಿಫಿಕ್ಕಾಗಿ ನನ್ನ ಮದುವೆ ದಿನ ಬೇಕು, ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.